ಓಂ ಆನಂದಮಯಿ ಚೈತನ್ಯಮಯಿ ಸತ್ಯಮಯಿ ಪರಮೇ ಜಗತಃ ಪಿತರೌ ವಂದೇ ಶ್ರೀಮಿರಾರವಿಂದೌ. ಓಂ ಶ್ರೀ ಅರವಿಂದ ಮೀರ. ನಾವು ಶ್ರೀ ಅರವಿಂದರ ಪುನರ್ಜನ್ಮದ ಸಮಸ್ಯೆ ಅಥವಾ ಅವರ ಕರ್ಮ ಸಿದ್ಧಾಂತ ನೋಡ್ತಾ ಇದ್ವಿ. ಅದರಲ್ಲಿ ಪೃಥ್ವಿ ನಿಯಮವಾಗಿ ಭೌತಿಕದ ನಿಯಮಗಳನ್ನು ನೋಡ್ತಾ ಇದ್ವಿ. ನಾವು ಮನುಷ್ಯನ ಭೌತಿಕದ ಸಂಬಂಧ ಹೇಗೆ, ಅದರಲ್ಲಿ ಯಾವುದೇ ನೈತಿಕ ನಿಯಮ ಇರುವುದಿಲ್ಲ ಅಂತ ಶ್ರೀ ಅರವಿಂದರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಇಂತಹ ಭೌತಿಕ ಪ್ರಕೃತಿಯ ಜೊತೆಗೆ ಮಾನವನ ಸಂಬಂಧ ಎಂತಹುದು? ಯಾಕಂದ್ರೆ ಮ್ಯಾನ್ ಹ್ಯಾಸ್ ಟು ಲಿವ್. ಈ ಪ್ರಕೃತಿಯಲ್ಲೇ ಅವನು ಬದುಕಬೇಕು. ಫಿಸಿಕಲ್ ವೈಟಲ್ ಮೆಂಟಲ್ಗಳ ಜೊತೆಗೇನೆ ಅವನ ಹೆಚ್ಚು ಕಡಿಮೆ ಎಲ್ಲ ಸಂಸಾರ ಇರೋದು. ಅಂದಮೇಲೆ ಅವನ ನಡಾವಳಿ ಹೇಗಿರ್ಬೇಕು, ಕಾಂಡಕ್ಟ್. ಅವಳಿಗಿಂತ ಹೆಚ್ಚಾಗಿ ಜೀವನ ಮಾನಸ ಚೈತನ್ಯವಾಗಿರುವವನ ಕಾರ್ಯಭಾರವೆಂತಹುದು? ಮನುಷ್ಯ ಕೇವಲ ಫಿಸಿಕಲ್ ವೈಟಲ್ ಮೆಂಟಲ್ ಮಾತ್ರ ಅಲ್ಲ. ಹೀಸ್ ಅ ಸೋಲ್, ಹೀಸ್ ಅ ಸೈಕಿಕ್ ಬೀಯಿಂಗ್, ಎ ಡೆವಲಪಿಂಗ್ ಆರ್ ಗ್ರೋಯಿಂಗ್ ಸೈಕಿಕ್ ಬೀಯಿಂಗ್. ಅಂದಮೇಲೆ ಅವನ ಸಂಬಂಧ ಹೇಗಿರಬೇಕು? ಅದಕ್ಕೆ ಶ್ರೀ ಅರವಿಂದರು ಬರೀತಾರೆ, observance of nature but also transcendence of first nature is continually the purpose of the spirit within him. ನಾವು ಭೌತಿಕ ಪ್ರಕೃತಿಯಲ್ಲಿದ್ದುಕೊಂಡು ಭೌತಿಕ ನಿಯಮಗಳನ್ನ ಮೊಟ್ಟ ಮೊದಲು ಪಾಲನೆ ಮಾಡಬೇಕು. ಪಾಲನೆ ಮಾಡ್ತಾನೆ ಅದರ ರಹಸ್ಯಗಳನ್ನ ಅಥವಾ ಒಳನೋಟಗಳನ್ನ ಪಡಿತೇವೆ. ಲೈಕ್ ಎಲ್ಲಾ ವಿಜ್ಞಾನಿಗಳು ಮಾಡ್ತಾ ಇರೋದು ಇದೇ ತಾನೆ. ರಹಸ್ಯವಾಗಿರುವಂತ ಭೌತಿಕ ನಿಯಮಗಳು, ಕಣ್ಣಿಗೆ ಕಾಣಲಾರದ ಹಿಂಬದಿಯಲ್ಲಿರುವ ಭೌತಿಕ ನಿಯಮಗಳನ್ನ ಹೊರಗೆ ತೆಗೆದು ಅವುಗಳನ್ನ ತಮ್ಮ ಉಪಯೋಗಕ್ಕೆ ದುಡಿಸ್ಕೋತಾ ಇದ್ದೇವೆ. ಅಂದ್ರೆ ಆ ನಿಯಮಗಳನ್ನ ಅರ್ಥ ಮಾಡ್ಕೋತಾನೆ ಅವುಗಳನ್ನ ಮೀರಿ ಹೋಗುತ್ತಾನ ಮನುಷ್ಯ. ಇದು ಅವನ ಒಂದು ಶ್ರೇಷ್ಠತೆ ಅನ್ಬಹುದು. ಪ್ರಾಣಿಗಳು ಇತ್ಯಾದಿಗಳು ಕೇವಲ ಭೌತಿಕ ನಿಯಮವ ಪಾಲನೆಯಲ್ಲೇ ಹೆಚ್ಚು ಕಡಿಮೆ ತಮ್ಮ ಸಂತೋಷ ಕಂಡುಕೋತವೆ. ಎಲ್ಲೋ ಒಂದೆರಡು ತುಂಬಾ ಇಂಟೆಲಿಜೆಂಟ್ ಅಂತ ನಾವೇನ್ ಕರಿತೇವೆ, ಲೈಕ್ ಪ್ರೈಮೇಟ್ಸ್ ಇತ್ಯಾದಿ, ಸ್ವಲ್ಪ ಇಂಟೆಲಿಜೆನ್ಸ್ ತೋರ್ತವ. ಅಲ್ಲಿ ಉಳಿದಿದ್ದು ಅವು ಅಷ್ಟಕ್ಕೆ ತೃಪ್ತರಾಗ್ತವೆ. ಮಾನವನು ಭೌತಿಕ ದೇಹದಲ್ಲಿ ಯಾಂತ್ರಿಕ ವಿಧೇಯತೆಯನ್ನು ಮೆರೆಯುತ್ತಾನೆ. ಅವನು ಈ ಭೌತಿಕ ನಿಯಮಗಳನ್ನ ಮೊಟ್ಟ ಮೊದಲು ಪಾಲನೆ ಮಾಡಲೇಬೇಕು. ಅಷ್ಟೇ ಅಲ್ಲ, ಮುಂದೆ ನೋಡ್ತೇವೆ ನಾವು, ಕೊನೆಯವರೆಗೂ ಈ ಭೌತಿಕತೆ ಉಳಿದಿರುತ್ತದೆ. ಹಾಗಾಗಿ ಇದನ್ನ ವಿ ಕೆನಾಟ್ ಜಸ್ಟ್ ವಿಶ್ ಇಟ್ ಅವೇ. ಅದು ಆಗುವುದಿಲ್ಲ. ಅವನಲ್ಲಿರುವ ಚೈತನ್ಯದ ಉದ್ದೇಶವೆಂದರೆ ಪ್ರಕೃತಿಯನ್ನು ಅನುಸರಣೆ ಮಾಡುವಂತೆಯೇ ಅದರ ಪ್ರಥಮ ಸ್ವಭಾವವನ್ನು ಮೀರುವುದಾಗಿದೆ. ಏಕೆಂದರೆ ವಿಕಾಸವೂ ಸಹ ಪ್ರಕೃತಿಯ ಸತತ ಸ್ವಮೀರುವಿಕೆಯ ಇನ್ನು ಉನ್ನತ ಸ್ವಭವನೀಯತೆಯ ಪ್ರಯತ್ನವಾಗಿದೆ. ಇಟ್ ಈಸ್ ಸೆಲ್ಫ್ ಎಕ್ಸೀಡಿಂಗ್ ಅಂಡ್ ಸೆಲ್ಫ್ ಬಿಕಮಿಂಗ್. ಅದನ್ನೇ ತನ ನಾವು ವಿಕಾಸ ಅಥವಾ ಎವಲ್ಯೂಷನ್ ಅನ್ನೋದು. ವಿಕಾಸದ ನಿಯಮವೇ ಆಗಿದೆ. ಆದ ಕಾರಣ ಮಾನವನು ಇದನ್ನ ಮೀರಿ ಹೋಗ್ಬೇಕಂತಾನೆ. ಕೇವಲ ಭೌತಿಕ ಪ್ರಕೃತಿಯ ನಿಯಮಗಳನ್ನ ಪಾಲನೆಯಲ್ಲೇನೆ ಅವನ ತೃಪ್ತಿ ಅಲ್ಲ, ಅವನ್ನ ಮೀರಿ ಒಂದು ಹೊಸ ನಿಯಮವನ್ನ ಅದರ ಮೇಲೆ ಹೇರ್ಬೇಕಂತಾನೆ. ಮೊಟ್ಟ ಮೊದಲನೇದಾಗಿ ಅದು ಜೀವನದ ನಿಯಮ ಆರ್ ವೈಟಲ್ ಲಾಸ್. ಇನ್ನೂ ಮುಂದಿನ ಮಟ್ಟದಲ್ಲಿ ಏನ್ ಮಾಡ್ತಾನೆ, ಮಾನಸದ ನಿಯಮಗಳನ್ನ ಅವನು
ಭೌತಿಕದ ಮೇಲೆ ಹೇರಬೇಕಂತಾನೆ. ಇದು ಮಾನವನ ಬೆಳವಣಿಗೆ ಹೆಜ್ಜೆಗಳೂ ಹೌದು. ಹಾಗಾಗಿ ಮುಂದಿನ ಹಂತ ಆಗಿರುವಂತ ಜೀವನ ಆರ್ ವೈಟಲ್ ಫೀಲ್ಡ್, ಏನು ಪ್ರಾಣಮಯ ಕೋಶ ಅಂತ ನಾವೇನಂತೀವಿ, ಅಥವಾ ಪ್ರಾಣಮಯ ಜಗತ್ತು. ಜೀವನವು ಇಂತಹ ಮೀರುವಿಕೆಗಳ ಗುಂಪನ್ನೇ ತರುತ್ತದೆ. ಅದರ ಮೇಲೆ ಮಾನಸವು ಇನ್ನೂ ಉನ್ನತ ಅತಿಶಯಗಳನ್ನು ತರುತ್ತದೆ. ಮಾನವನು ಭೌತಿಕ ಕಾರ್ಯದ ಶಾಸನವನ್ನು, ಪ್ರಾಣಿಕದ ಕರ್ಮವನ್ನು ಮಾನಸದ ಶಕ್ತಿಗಳಿಂದ ಎದುರಿಸುತ್ತಾನೆ. ಭೌತಿಕವಾಗಿ ಮನುಷ್ಯ ಇತರೆ ಪ್ರಾಣಿಗಳಿಗಿಂತ ಬಲಿಷ್ಠನಲ್ಲ, ಹೌದೇ? ಉದಾಹರಣೆಗೆ ಆನೆ ಆಯ್ತು, ಸಿಂಹ ಆಯ್ತು. ಆದ್ರೆ ಅವನು ತನ್ನ ಮಾನಸದ ಶಕ್ತಿಗಳಿಂದ ಅವುಗಳನ್ನು ಬಗ್ಗಿಸಬಲ್ಲ. ಈ ಸಾಮರ್ಥ್ಯ ಅವನಲ್ಲಿದೆ. ಅಷ್ಟಲ್ಲದೆ ಅವನು ವಿಕಾಸದ ಏಣಿಯ ಇನ್ನೂ ಮೇಲೆ ಹತ್ತಿ ಆಧ್ಯಾತ್ಮಿಕ ಕಾರ್ಯದ ಸಾಮರ್ಥ್ಯವನ್ನೂ ತಂದು ಕರ್ಮವನ್ನು ಮೀರಬಲ್ಲವನಾಗುತ್ತಾನೆ. ಎಂದರೆ ಜನನ ಮತ್ತು ಭವನೀಯತೆಯಿಂದ ಮುಕ್ತಿಯನ್ನು ಪಡೆಯಬಲ್ಲವನಾಗುತ್ತಾನೆ. ಮಾನಸದಲ್ಲಿ ಅಥವಾ ಮಾನಸದ ಮಟ್ಟಕ್ಕೆ ಬಂದ ಮೇಲೆ ಇರುವಂತಹ ಒಂದು ವಿಶಾಲ ಸ್ವಾತಂತ್ರ್ಯ ಅವನಿಗೆ ಅರಿವಾಗುತ್ತದೆ. ಹಾಗಾಗಿ ತನ್ನ ಚೆಲುವಿನ ನಿಯಮನ್ನೇ ಇರಬಹುದು, ಅಥವಾ ಒಂದು ಒಳಿತು ಅನ್ನುವ ನಿಯಮವನ್ನೇ ಇರಬಹುದು, ಅಥವಾ ಕೆಲವು ನೈತಿಕ ನಿಯಮಗಳನ್ನೇ ಇರಬಹುದು, ಅವನು ಪ್ರಾಣಿಕದ ಮೇಲೆ ಮತ್ತು ಭೌತಿಕದ ಮೇಲೆ ಹೇರಬೇಕಂತಾನೆ. ಹೇರ್ತಾನೆ ಕೂಡ. ಅವುಗಳು ಅದಕ್ಕೆ ಬಗ್ಗೆ ನಡೆಯುವಂತೆ ಮಾಡ್ತಾನೆ. ಇನ್ನೂ ಒಂದು ಹೆಜ್ಜೆ ಮೇಲೆ ಹೋದ್ರೆ ನಾವು ಆಧ್ಯಾತ್ಮದಲ್ಲಿರ್ತೇವೆ. ಆಧ್ಯಾತ್ಮಕ್ಕೆ ಬಂದ ಮೇಲೆ ಅವನು ಅತಿ ವಿಶಾಲವಾದ ಒಂದು ಸಾಧ್ಯತೆಗಳಲ್ಲಿ ಪ್ರವೇಶ ಮಾಡ್ತಾನೆ. ಅದರ ಸಾಧ್ಯತೆ ಏನು ಅಂದ್ರೆ ಈ ಕರ್ಮದ ಎಲ್ಲ ನಿಯಮಗಳನ್ನು ಅವನು ಮೀರುವಷ್ಟು ಶಕ್ತನಾಗುತ್ತಾನೆ. ಒಂದು ದೈವಿ, ಇನ್ನು ಮೇಲೆ ಇರುವಂತ ದೈವಿ ನಿಯಮವನ್ನ ತನ್ನ ಭೌತಿಕ ಪ್ರಾಣಿಕ ಮಾನಸದ ಮೇಲೆ ಹೇರಿ ತನ್ನ ಪ್ರಾಣಿ ಜೀವನದಿಂದ ಮೇಲೆ ಒಬ್ಬ ದಿವ್ಯ ಮಾನವನಾಗುವತ್ತ ಹೋಗುವ ಸಾಧ್ಯತೆಗಳು ಗೋಚರ ಆಗ್ತವೆ. ಇದೆಲ್ಲ ವಿಕಾಸದ ಪ್ರಕ್ರಿಯೆಯಾಗಿ ಬರುವಂಥವು. ರಾತ್ರೋರಾತ್ರಿ ಒಂದೇನೋ ಡಿವೈನೈಸೇಷನ್ ಅಂತಾರಲ್ಲ, ಅಂದ್ರೆ ಏನೋ ಒಂದು ಹೇಳಬೇಕು, ತಕ್ಷಣವೇ ಏನೋ ಒಂದು ಚಮತ್ಕಾರ್ಯವಾಗಿ ಗೋಚರವಾಗುವಂಥದ್ದು ಅಲ್ಲ. ಆ ರೀತಿಗಳನ್ನ ಶ್ರೀ ಮಾತಾರವಿಂದರು ಒಪ್ಪಿಕೊಳ್ಳುವುದಿಲ್ಲ. ಅವರಿಗೆ ಏನೇ ಬಂದ್ರೂ ಅದು ಇಟ್ ಶುಡ್ ಕಮ್ ಆಸ್ ಎ ಪ್ರಾಸೆಸ್ ಆಫ್ ಎವಲ್ಯೂಷನ್, ಆಸ್ ಎ ಪ್ರಾಸೆಸ್ ಆಫ್ ಡೆವಲಪ್ಮೆಂಟ್. ಹಾಗಿದ್ರೆ ಮಾತ್ರ ಅದು ಎಲ್ಲರಿಗೂ ಅನ್ವಯವಾಗುತ್ತದೆ. ನಾವು ಮಾಡೋ ಒಂದು ಅತಿ ದೊಡ್ಡ ತಪ್ಪು ಸಾಮಾನ್ಯವಾಗಿ ಎಲ್ಲರೂ ಅಂದ್ರೆ, ಕೆಲವೊಂದು ಯೋಗಿಗಳು, ಸಂತರು, ಆಧ್ಯಾತ್ಮಿಕ ಜನ ಮಾಡಿರುವಂಥ ಕೆಲವು ಚಮತ್ಕಾರಗಳನ್ನ, ಪವಾಡಗಳನ್ನ ನೋಡಿಬಿಟ್ಟು ಇದೇ ಏನೋ ದೊಡ್ಡ ಘನ ಅಧ್ಯಾತ್ಮ, ಅಥವಾ ಅವರು ಹೇಳಿಕೊಟ್ಟಿರೋ ಒಂದು ನಿಯಮವನ್ನೇ ಏನೋ ದೊಡ್ಡ ನಿಯಮ ಅನ್ನೋ ಹಂಗೆ ನೋಡ್ತಾರೆ. ಇದು ಶ್ರೀ ಅರವಿಂದಿಯನಾಗಿ ಒಪ್ಪುವಂಥದ್ದು ಅಲ್ಲ. ನಾವು ಮೇಲಿನ ಶಕ್ತಿಗಳಿಂದ, ಆಧ್ಯಾತ್ಮಿಕ ಶಕ್ತಿಗಳಿಂದ ಕೆಲವೊಂದು ಪ್ರಾಣಿಕದ ಶಕ್ತಿಗಳನ್ನ ವಶ ಮಾಡಿಕೊಂಡು ಕೆಲವೊಂದು ಚಮತ್ಕಾರಗಳನ್ನ ಮಾಡಬಹುದು. ಆದ್ರೆ ಇದನ್ನ ನಿಯಮ ಅಂತ ಹೇಳಕ್ಕೆ ಬರುವುದಿಲ್ಲ. ಇಟ್ ಇಸ್ ನಾಟ್ ಎ ಪ್ರಾಸೆಸ್ ಆಫ್ ಎವಲ್ಯೂಷನ್. ಹಾಗಾಗಿ ಶ್ರೀ ಅರವಿಂದರು ಈ ಬಗೆಯ ಚಮತ್ಕಾರಗಳನ್ನ ಯಾವುದೇ ವಿಕಾಸಕ್ಕೆ ಸಂಬಂಧಿಸಿದೆ ಅಂತ ಒಪ್ಪುವುದಿಲ್ಲ. ಇವು ಕೇವಲ ಬಲಾತ್ಕಾರಗಳು ಮಾತ್ರ. ಈ ಅಂಶವನ್ನ ನಾವು ಬಹಳ ಒತ್ತಿ ಹೇಳಬೇಕು. ಬಹಳಷ್ಟು ಜನ ಇದನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ಎಡವಿದ್ದಾರೆ. ಎನಿವೆ, ಹೀಗೆ ಮಾನವನು
ನೈತಿಕವಾಗಿಲ್ಲದ ಪ್ರಪಂಚದಲ್ಲಿ ಭೌತಿಕ ನಿಯಮಗಳನ್ನು ಅವನು ಮೀರುವುದು ಅವನ ನೈತಿಕ ವಿವೇಚನೆಯ ವಿಕಾಸದಿಂದಲ್ಲ. ಹೌದೇ? ಈಗ ಉದಾಹರಣೆಗೆ ನಮ್ಮ ಪಾಶ್ಚಿಮಾತ್ಯ ಬಂಧುಗಳು, ಅವರು ವಿಜ್ಞಾನದಲ್ಲಿ ಅತಿಯಾಗಿ ಮುಂದುವರೆದರೆ ಕನಿಷ್ಠ ಈ 3-4 ಶತಮಾನಗಳಿಂದ. ನೈತಿಕ ಬಲದಿಂದ ಅವರು ಈ ಎಲ್ಲ ಒಂದು ವಿಜ್ಞಾನದ ಕೊಡುಗೆಗಳನ್ನ ಶೋಧನೆ ಮಾಡಲಿಲ್ಲ. ಹೇಗೆ ಮಾಡಿದ್ರು? ಭೌತಿಕ ನಿಯಮಗಳ ಪ್ರಜ್ಞಾತ್ಮಕ ಅಧ್ಯಯನ ಮತ್ತು ಇಚ್ಛೆಯಿಂದ. ದೇ ಅಂಡರ್ಸ್ಟ್ಯಾಂಡ್ ನೇಚರ್ ಅಂಡ್ ಇಟ್ಸ್ ಲಾಸ್. ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಾರೆ. ಒಂದು ಪ್ರಾಕೃತಿಕ ರಹಸ್ಯವನ್ನ ಕಂಡು ಹಿಡಿತಾರೆ, ಅದನ್ನ ದುಡಿಸ್ತಾರೆ, ಅದನ್ನು ದುರ್ಬಳಕೆ ಮಾಡಬಹುದು. ಅದು ನೈತಿಕ ನಿಯಮ. ಅದು ಬೇರೆ ಲೆವೆಲ್ಲಿಂದು. ಆಲ್ರೆಡಿ ನಾವು ಹೇಳಿದ್ದೇವೆ, ನೈತಿಕ ನಿಯಮ ಮೇಲಿನ ಮಟ್ಟದ್ದು, ಅದು ಆ ನಂತರ ಬರುವುದು. ಒಬ್ಬ ವಿಜ್ಞಾನಿಗೆ ತಾನು ಏನು ಕಂಡು ಹಿಡಿಯಲಿಕ್ಕೆ ಹೋಗ್ತಾ ಇದ್ದೇನೆ ಅನ್ನೋದಷ್ಟೇ ಅವನಿಗೆ ಬೇಕಾಗಿರೋದು. ಉದಾಹರಣೆಗೆ ಐನ್ಸ್ಟೈನ್ ಶಕ್ತಿ ನಿಯಮವನ್ನ, ದ್ರವ್ಯ ಮತ್ತು ಶಕ್ತಿ ನಿಯಮವನ್ನ, ಮಾಸ್ ಅಂಡ್ ಎನರ್ಜಿ ರಿಲೇಷನ್ ಹುಡುಕಿದ. ಆದ್ರೆ ಅದು ತಕ್ಷಣ ದುರ್ಬಳಕೆ ಆಯ್ತು. ಹೌದೇ? ಆಟಮ್ ಬಾಂಬ್ ತಯಾರು ಮಾಡೋದಕ್ಕೆ ಉಪಯೋಗಿಸಿದ್ರು. ಅದಕ್ಕೆ ನಾವು ಅವನ್ನ ಹೊಣೆಗಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಅವನು ಸತ್ಯ ಶೋಧಕನಾಗಿ ಮಾತ್ರ ಅದನ್ನ ಮಾಡಿರುವಂಥದ್ದು. ಅದರ ಬಳಕೆ ದುರ್ಬಳಕೆ ನಾವೇನು ರಾಜಕಾರಣಿಗಳು ಅಂತೇವೆ ಅಥವಾ ರಾಷ್ಟ್ರವನ್ನು ಆಳುವವರು ಅಂತೇವೆ, ಅಂಥವ್ರ ಕೈಯಲ್ಲಿ ಬಿಟ್ಟಿರುವಂಥದ್ದು. ಇಲ್ಲಿನೂ ನಾವು ಯಾಕೆ ಇದನ್ನ ಒಂದು ಸ್ಟ್ರೆಸ್ ಮಾಡಬೇಕಾಗ್ತದೆ ಅಂದ್ರೆ, ಮುಂದೆ ನೋಡುವ ಯಾಕೆ ಇದನ್ನ ಹೀಗೆ ಒತ್ತಿ ಹೇಳಬೇಕಾಗ್ತದೆ ಅಂತ. ಅವನ ಪ್ರಕೃತಿಯ ಜೊತೆಗಿನ ಭೌತಿಕ ವ್ಯವಹಾರಗಳು ನೈತಿಕವಾದುವಲ್ಲ. ಮನುಷ್ಯ ಪ್ರಕೃತಿ ಜೊತೆಗೆ ಹೇಗೆ ವ್ಯವಹಾರ ಮಾಡ್ತಾನೆ? ಕನಿಷ್ಠ ಇದು ಮೈನಿಂಗ್ ಇಂಜಿನಿಯರ್ ಆಗಿ ನನಗೆ ಗೊತ್ತಿದೆ. ಏನ್ ಮಾಡ್ತೇವೆ? ಮಿಲಿಯನ್ಸ್ ಆಫ್ ಟನ್ ಪ್ರಕೃತಿಯ ಗರ್ಭವನ್ನೇ ಬಗದು ತೆಗಿತೇವೆ. ಹೌದಾ? ಅಂಡರ್ಗ್ರೌಂಡ್ ಮೈನ್ಸ್ ಸೇರಿ ಇಡೀ ಕಾಡುಗಳನ್ನೇ ಸವರಿ ಬಿಟ್ಟು ಮೈನ್ಸ್ ಮಾಡ್ತೇವೋ ಅಥವಾ ಒಂದು ಹಳ್ಳಿ ಮಾಡ್ತೇವೋ, ನಗರನ್ನು ಕಟ್ತೇವೆ. ಇದೆಲ್ಲವೂ ನಾವು ಪ್ರಕೃತಿಯ ಮೇಲೆ ಮಾಡಿರುವಂತಹ ಒಂದು ಬಗೆ ದೌರ್ಜನ್ಯ. ಹೌದೇ? ದೌರ್ಜನ್ಯ ಅನ್ನೋದು ನೈತಿಕ. ಇಟ್ ಇಸ್ ಎ ಮಾರಲ್ ಸ್ಟ್ಯಾಂಡರ್ಡ್ ವಿ ಆರ್ ಅಪ್ಲೈಯಿಂಗ್. ಶ್ರೀ ಅರವಿಂದರ್ ಹೇಳ್ತಾರೆ, ಇದಕ್ಕೆ ಪ್ರಕೃತಿ ಯಾವ ರೀತಿಯಿಂದನೂ ರಿಯಾಕ್ಟ್ ಮಾಡೋದಿಲ್ಲ. ನೀನು ನಿಯಮವನ್ನ ಪಾಲನೆ ಮಾಡ್ತಿದ್ದೀಯಾ, ಭೌತಿಕ ನಿಯಮವನ್ನ ಪಾಲನೆ ಮಾಡ್ತಿದ್ದೀಯಾ, ಅದರ ಪ್ರಕಾರ ನೀನು ಸರಿಯಾಗಿದ್ದೀಯಾ, ನೀನು ಬಲಾಢ್ಯನು ಅಂದ್ರೆ ಪ್ರಕೃತಿ ಮಾತೆಗಿಂತ, ಆಯ್ತು, ನಿನಗೆ ಅದರ ವಾಪಾಸಾತಿ ಇದ್ದೇ ಇರ್ತದೆ. ಇದು ನಮಗೆ ಒಪ್ಪುಕೊಳ್ಳೋದಕ್ಕೆ, ಮೊದಲು ಅರ್ಥ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ ಮತ್ತು ಕಿರಿಕಿರಿ ಉಂಟು ಮಾಡುತ್ತದೆ. ನಾವು ಇಲ್ಲಿನೂ ನೈತಿಕವಾಗಿ ನೋಡ್ತೇವೆ. ಅವನು ಅವಳ ಶಕ್ತಿಗಳನ್ನು ಧಿಕ್ಕರಿಸುತ್ತಾನೆ, ಅವಳ ಪರಿಮಿತಿಗಳನ್ನು ಉಲ್ಲಂಘಿಸುತ್ತಾನೆ, ಅವಳ ಪ್ರಾಥಮಿಕ ನಿಷೇಧಗಳ ವಿರುದ್ಧ ಅಪಚಾರ ಮಾಡುತ್ತಾನೆ. ಎಂದರೆ ಸ್ಥಾಪಿಸಲ್ಪಟ್ಟ ಪರಿಮಿತಿ ಕಟ್ಟಳೆಗಳನ್ನು ಮೀರುತ್ತಾನೆ, ನವ ಮಾನದಂಡವನ್ನು ನಡಾವಳಿಯನ್ನು ತರುತ್ತಾನೆ. ಇದು ನೈತಿಕವಾಗಿ ಪಾಪವೇ ಅಂತ ಶ್ರೀ ಅರವಿಂದರು ನಮ್ಮನ್ನೇ ಕೇಳ್ತಾರೆ. ಭೌತಿಕ ಪ್ರಕೃತಿಯಲ್ಲಿ ನೈತಿಕ ನಿಯಮ ಇರುವುದಿಲ್ಲ. ಅದು ಒಂದು ವೇಳೆ ಇದೆ ಅಂದ್ರೆ ಒಂದು ಉನ್ನತ ಪ್ರಕೃತಿ ಮಾತೆಯ ಮಟ್ಟದಲ್ಲಿ, ಅಂದ್ರೆ ನಾವೇನು ಜೀವ ಅಥವಾ ಚೈತನ್ಯ ಅಂತೇವೆ, ಸ್ಪಿರಿಟ್, ಆ ಮಟ್ಟದಲ್ಲಿ ಆಗೋ ಪ್ರಕ್ರಿಯೆ ಅದು. ಅದಕ್ಕೆ ಬರ್ತೇವೆ ಮುಂದೆ. ನೇರವಾಗಿ ಪ್ರಕೃತಿಯಿಂದ ಯಾವುದೇ, ಮುಂದೆ ಹೇಳ್ತಾರೆ ಶ್ರೀ ಅರವಿಂದರು, ಜಡ ವಿಜ್ಞಾನದ ಕ್ರೂರತೆಗೆ ಕರ್ಮದ ಪ್ರತಿಕಾರವೇನೂ ಇರುವುದಿಲ್ಲ ಅಂತ. ಇದು ಬಹಳ ದೊಡ್ಡ ಸ್ಟೇಟ್ಮೆಂಟ್ ಶ್ರೀ ಅರವಿಂದರದು. ಪ್ರಪಂಚವನ್ನ ಬರೀ ನೈತಿಕವಾಗಿ ನೋಡ್ಬೇಕನ್ನೋಂಥ ಜನ ಅದರಲ್ಲಿ ಸಾಕಷ್ಟು ತಾತ್ವಿಕರೂ ಇದ್ದಾರೆ ಅಂತ ನಾನು ಕಳೆದ ವಾರ ಹೇಳಿದೆ.
ಅವರೆಲ್ಲರೂ ಬೆಚ್ಚಿ ಬೆದರೇ ಬೀಳಬೇಕು ಶ್ರೀ ಅರವಿಂದರ ಈ ವಾಕ್ಯ ನೋಡಿದರೆ. ಆದ್ರೆ ಇದು ಸತ್ಯ ಇದೆ, ಸತ್ಯ, ಫ್ಯಾಕ್ಟ್. ಭೌತಿಕ ಪ್ರಕೃತಿಯು ಆಸಕ್ತವಾಗಿರುವುದೆಲ್ಲ ಮಾನವನ ಪ್ರಯತ್ನಗಳಿಗೆ ನ್ಯಾಯಬದ್ಧ ಊರ್ಜೆಗಳನ್ನು ಪ್ರತಿಫಲವಾಗಿ ನೀಡುವುದು. ಅವಳ ಊರ್ಜೆಯ ಹಾದಿಯಲ್ಲೇ ಪ್ರಯತ್ನಗಳು ಇದ್ದರೆ, ಸಾಮರಸ್ಯ ಇದ್ದರೆ, ಅದಕ್ಕೆ ತಕ್ಕ ಪ್ರತಿಫಲ ಮತ್ತು ಅವಳ ಊರ್ಜೆಗಳ ಜೊತೆ ಅಪರ್ಯಾಪ್ತತೆ ಇದ್ದರೆ, ಅಜ್ಞಾನವಿದ್ದರೆ ಸೋಲು ಮತ್ತು ಹಾನಿಯನ್ನು ಮರಳಿಸುತ್ತಾಳೆ. ಇದು ಇಲ್ಲಿ ಪ್ರಿನ್ಸಿಪಲ್ ಆಫ್ ರಿಟರ್ನ್. ವಾಪಸಾತಿಯ ನಿಯಮ ಏನು? ನಾನು ಆಕೆಯ ಕಾನೂನುಗಳನ್ನು ಪಾಲನೆ ಮಾಡಬೇಕು. ಉದಾಹರಣೆಗೆ ವಿದ್ಯುತ್ ಶಕ್ತಿ ಹೇಳಿದ್ವಿ, ಹೌದೇ? ಲೋ ವೋಲ್ಟೇಜ್ ಇದೆ, ಹೈ ವೋಲ್ಟೇಜ್ ಇದೆ ಇತ್ಯಾದಿ. ಅವುಗಳನ್ನು ಆಯಾ ಮಟ್ಟಕ್ಕೆ ಇನ್ಸುಲೇಷನ್ ಮಾಡಿ ಮನೆಯಲ್ಲಿ ಬಳಸ್ತೇವೆ. ನಮ್ಮ ಕೈಯಲ್ಲಿರೋ ಸೆಲ್ ಫೋನ್ ಕೂಡ ಎಲೆಕ್ಟ್ರಿಸಿಟಿಯಿಂದನೇ ನಡೆಯೋದು. ದೊಡ್ಡ ದೊಡ್ಡ ಯಂತ್ರಗಳು ನಡೆಯೋದು 3000 4000 HP ಇರುವಂಥ ಯಂತ್ರಗಳು ನಡೆಯೋದು ಅದೇ ಎಲೆಕ್ಟ್ರಿಸಿಟಿಯಿಂದಾನೆ, ಹೌದೇ? ಹಾಗಂತೇಳಿ 3.3 kV ಕೇಬಲ್ ನನ್ನ ಕೈಯಿಂದ ಮುಟ್ಟಿದ್ರೆ ಏನಾಗತ್ತೆ? ಹೇಳೋ ಅಗತ್ಯ ಇಲ್ಲ. ಅಂದ್ರೆ ಕೆಲವು ನಿಯಮಗಳಿವೆ, ಪ್ರಾಕೃತಿಕ ನಿಯಮಗಳಿವೆ. ಅವುಗಳನ್ನ ಅರ್ಥ ಮಾಡಿಕೊಂಡು ಒಳಪಟ್ಟು ಅವುಗಳನ್ನ ಬಗ್ಗಿಸಿ ನೀನು ಉಪಯೋಗಿಸ್ಕೋಬಹುದು. ಅದಕ್ಕೆ ಪ್ರಕೃತಿ ಮಾತೆ ಎಲ್ಲಾ ಬಗೆಯ ವಾಪಸಾತಿಯನ್ನು ಕೊಡ್ತಾಳೆ. ಅವನು ಹೆಚ್ಚು ಹೆಚ್ಚಾಗಿ ಶೋಧಿಸಿದಂತೆಲ್ಲ ಅವಳು ಔಪಯೋಗಿಕತೆಗಳನ್ನು ಹೆಚ್ಚಾಗಿ ಮರಳಿಸುತ್ತಾಳೆ. ಅವನ ಪ್ರಭುತ್ವಕ್ಕೆ ಸಮ್ಮತಿ ನೀಡುತ್ತಾಳೆ, ಅವನ ಹಿಂಸೆಗಳನ್ನು ಬೆಂಬಲಿಸುತ್ತಾಳೆ. ಇದು ಬಹಳ ಘೋರವಾದ ಸ್ಟೇಟ್ಮೆಂಟ್ ಶ್ರೀ ಅರವಿಂದರು. ನಾನು ಅದಕ್ಕೆ ಹೇಳಿದ್ದು, ಮಿಲಿಯನ್ಸ್ ಆಫ್ ಟನ್ಸ್ ನಾವು ಮೈನಿಂಗ್ ಮಾಡ್ತೇವೆ, ಪ್ರಕೃತಿಯ ಗರ್ಭವನ್ನೇ ಬಗಿತೇವೆ, ಹೌದಾ? ವಾಟರ್ ಟೇಬಲ್ಗಿಂತ 100 ಮೀಟರ್ ಕೆಳಗಡೆ ಹೋಗಿ ಮೈನಿಂಗ್ ಮಾಡ್ತೇವೆ. ಅದ್ರ ಒಳಗಡೆ ಇಟ್ಟು ಬಾರುವುದು ಅಂದ್ರೆ ಏನಂತೇವೆ? ಎಕ್ಸ್ಪ್ಲೋಸಿವ್ಸ್. ಅವನ್ನ ಇಟ್ಟು ಬ್ಲಾಸ್ಟ್ ಮಾಡ್ತೇವೆ. ಮೈನಿಂಗ್ ಅಂದ್ರೆ ಅದೇ ತಾನೆ. ನಮಗನ್ಸೋದು ಏನಿದು ಇಷ್ಟೆಲ್ಲ ಅತ್ಯಾಚಾರ ಮಾಡ್ತಾ ಇದ್ದೇವಲ್ಲ ನಾವು ಪ್ರಕೃತಿಯ ಮೇಲೆ. ಶ್ರೀ ಅರವಿಂದರ್ ಅಂತಾರೆ ಅದಕ್ಕೆ ಆಕಿ ವಾಪಸಾತಿ ಮಾತ್ರ ಕೊಡ್ತಾಳೆ. ಅಂದ್ರೆ ನಿನಗೆ ಏನು ಬೇಕೋ ಅದನ್ನ ಅಷ್ಟೇ ಕೊಡ್ತಾಳೆ. ಅದಕ್ಕೆ ಈ ಕ್ರೌರ್ಯತೆಗೆ ಯಾವುದೇ ಪ್ರತೀಕಾರ ಇರುವುದಿಲ್ಲ ಅಂತಾರೆ ಶ್ರೀ ಅರವಿಂದರು. ಯಾಕಂದ್ರೆ ಭೌತಿಕ ವಾಪಸಾತಿಯ ನಿಯಮ ಅಷ್ಟೇ ಇರುವುದು. ನೀನು ಅದನ್ನು ಮಿಸ್ಯುಟಿಲೈಸ್ ಮಾಡಿದೆ. ಇನ್ ದ ಸೆನ್ಸ್, ನಾನು ಹೋಗಿ 200 ವೋಲ್ಟ್ ಮುಟ್ಟಿದೆ ಅಥವಾ 2000 ವೋಲ್ಟ್ ಲೈನ್ ಮುಟ್ಟಿದೆ, ಏನಾಗ್ತದೆ? ಅಥವಾ ಗ್ಯಾಸ್, ಉದಾಹರಣೆಗೆ ಗ್ಯಾಸನ್ನ, ಕುಕಿಂಗ್ ಗ್ಯಾಸ್, ಅದಕ್ಕೆ ಸರಿಯಾದ ಉಪಯೋಗ ಇದೆ. ಅದನ್ನ ನಾನು ಆ ನಿಯಮಗಳನ್ನ ಉಲ್ಲಂಘಿಸಿದ್ರೆ ಏನಾಗ್ತದೆ? ಢಮಾರಂದ್ ಹೋಗ್ತದೆ, ಹೌದಿಲ್ವ? ಅಂದ್ರೆ ಅಲ್ಲಿ ಏನು ನಿಯಮ? ಪ್ರಕೃತಿಯ ಒಂದು ಲಿಮಿಟ್ಸ್ ಏನಿವೆ ಅವುಗಳನ್ನ ಹೇಗೆ ಬಳಸಬೇಕು ಅರ್ಥ ಮಾಡ್ಕೊಂಡು ಬಳಸೋದಷ್ಟೇ ನಿಯಮ. ಅದು ಯಾರು ಮಾಡ್ಬೋದು, ಇದರಲ್ಲಿ ನೈತಿಕತೆಯ ಪ್ರಶ್ನೆನೇ ಇಲ್ಲ. ಮಾನವನು ತನ್ನ ಮಾನಸ ಮತ್ತು ಚೈತ್ಯೀಯ ಊರ್ಜೆಗಳನ್ನು ಭೌತಿಕದ ಮೇಲೆ ತರುವುದಾದಲ್ಲಿ ಅವಳ ಪ್ರತಿಕ್ರಿಯೆಗಳು ಅಗಾಧವಾಗಿ ವಿಸ್ತಾರಗೊಳ್ಳುವ ಲಕ್ಷಣಗಳು ಕಂಡುಬಂದಿವೆ. ಇದು ಮನುಷ್ಯನ ಬೆಳವಣಿಗೆಯ ಹಂತದ್ದು. ಅವನ ಮಾನಸದ ನಿಯಮಗಳನ್ನು ಮುಂದೆ ನೋಡ್ತೇವೆ ನಾವು. ಹೇಗೆ ಇವನು ತನ್ನ ಸೌಂದರ್ಯಾತ್ಮಕ ನಿಯಮಗಳನ್ನೇ ಆಯಿತು ಅಥವಾ ಹೆಚ್ಚಿನ ಬೌದ್ಧಿಕ ಅಂದ್ರೆ ಜ್ಞಾನದ ನಿಯಮಗಳನ್ನೇ ಆಯಿತು ಕೆಳಗೆ ತರಬಹುದು ಅವನು. ಅವಾಗ ಈ ಸಾಧ್ಯತೆಗಳು ಪ್ರಕೃತಿಯದು ಬಹಳ ವಿಸ್ತಾರಗೊಳ್ಳುತ್ತವೆ. ಇನ್ನೂ ಉನ್ನತ ಹಂತಗಳಲ್ಲಿ ಭೌತಿಕ ಊರ್ಜೆಯ ವಿಪುಲ ರೂಪಾಂತರವೂ ಸಾಧ್ಯವಾಗುತ್ತದೆ. ಆದರೆ ಅದರ ಮೂಲಭೂತ ನಿಯಮ ಮತ್ತು ಉದ್ದೇಶಗಳಿಂದ ಮಾರ್ಗಚ್ಯುತಿ ಇರುವುದಿಲ್ಲ. ಹಂಗಂತೇಳಿ ನಾವು ಇಡೀ ಮ್ಯಾಟರ್ನೇ ಬದಲಾಯಿಸಿ ಬಿಡ್ತೀವಿ ಅನ್ನೋದು ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. ಅದನ್ನೇ ಸಾಧ್ಯ ಮಾಡಬೇಕು ಅಂತಾನೆ ಶ್ರೀಮಾತಾ ಅರವಿಂದರು ಬಂದಿತ್ತು. ಈ ಭೌತಿಕತೆಯ ಅತಿ ಭೌತಿಕ ನಿಯಮಗಳೇನಿದೆ
ಆ ನಿಯಮಗಳನ್ನೇ ಬದಲಾಯಿಸಬೇಕಂತಾರ ಅವ್ರು. ಅಂದ್ರೆ ಆ ಆಳಗಳಿಗೆ ಹೋಗಿ ಯಾವ ಶಕ್ತಿಯಿಂದ? ಅತಿ ಉನ್ನತವಾದ ಆಧ್ಯಾತ್ಮಿಕ ಶಕ್ತಿಯಿಂದ. ನಾಟ್ ಬೈ ಕೋಯರ್ಷನ್. ಆಲ್ರೆಡಿ ಹೇಳಿದೆ ನಾನು, ಇದನ್ನು ಬಲಾತ್ಕಾರದಿಂದ ಮಾಡೋದಲ್ಲ. ಅದನ್ನ ಒಡಂಬಡಿಸಿ ಅದರ ಆಳಗಳಿಂದಲೇ ವಿಕಾಸವಾಗಿ ಹೊರಬೀಳುವಂತಹದ್ದು. ಇದು ನ್ಯಾಚುರಲಿ, ಸ್ವಾಭಾವಿಕವಾಗಿ ಒಂದು ಅತಿ ಲಂಬಿತ ಪ್ರಕ್ರಿಯೆ. ಬಹಳ ಒಂದು ಪೇಷನ್ಸ್, ಸಮಾಧಾನವನ್ನ, ಸಹನೆಯನ್ನ ಬೇಡುವಂಥದ್ದು. ಹಾಗಾಗಿನೇ ಶ್ರೀಮಾತಾ ಅರವಿಂದರ ಯೋಗದಲ್ಲಿ ಬಹಳ ಒಂದು ಸಹನೆ ಬೇಕು, ಸಹಿಷ್ಣುತೆ ಬೇಕು. ಒಂದು ಸಣ್ಣ ರಿಸಲ್ಟ್ ಪ್ರಾರಂಭದಲ್ಲಿ ನಮಗೆ ಕಾಣಿಸೋದಕ್ಕೂ ನಾವು ಒಂದು ಲಂಬಿತವಾಗಿ ಪ್ರಯತ್ನ ಮಾಡಬೇಕು. ಬೇರೆ ಯೋಗಗಳಲ್ಲಿ ನೀನು 7, 8, 10 ವರ್ಷ ಏನೋ ಒಂದು ಪ್ರಕ್ರಿಯೆ, ಒಂದು ಡಿಸಿಪ್ಲಿನ್, ಶಿಸ್ತನ್ನ ಪಾಲನೆ ಮಾಡಿದ್ರೆ ಏನೋ ಒಂದು ಸಿಗ್ತದೆ ನಿಮಗೆ. ಆದ್ರೆ ಇಲ್ಲಿ ಹಾಗಲ್ಲ. ನಾವು ಕೋಯರ್ಷನ್ ಮಾಡೋ ಹಂಗಿಲ್ಲ, ಬಲಾತ್ಕಾರ ಮಾಡೋ ಹಂಗಿಲ್ಲ. ನಮ್ಮ ಪ್ರಾಣಿಕ, ಮಾನಸ ಮತ್ತು ಫಿಸಿಕಲ್, ಭೌತಿಕದ ಮೇಲೆ ಅವುಗಳನ್ನ ಒಡಂಬಡಿಸಬೇಕು. ಒಡಂಬಡಿಸೋದಕ್ಕೆ ಅತ್ಯುನ್ನತ ಶಕ್ತಿ ಬೇಕು. ಆ ಶಕ್ತಿ ಕೇವಲ ಸುಪ್ರಮಾನಸದಲ್ಲಿದೆ ಅಂತ ಶ್ರೀ ಅರವಿಂದರ ಒಂದು ಆಧ್ಯಾತ್ಮಿಕ ಅನುಭವ. ಅದರ ನೆರೆಯಲ್ಲಿ, ಸಹಾಯದಲ್ಲಿ ಪ್ರಕೃತಿ ಮಾತೆಯನ್ನ ಒಡಂಬಡಿಸಬೇಕು. ಅವಳು ಒಪ್ಪಿಕೊಳ್ಳುವಂತೆ ಮಾಡಬೇಕು. ಹೀಗೆ ಒಂದು ಶಾಸನ ಹಾಕಿ ಎಲ್ಲರಿಗೂ ಕಾನೂನು ಇದು ಅಂತ ಹೇಳೋದು ಬೇರೆ, ಹೌದೇ? ಅದಕ್ಕೆ ಬಹಳ ಒಳ್ಳೆ ಉದಾಹರಣೆ ಕೊಡ್ತಾನೆ ನಾನು. ಯಾರೋ ಹೇಳ್ತಾರೆ ಇಲ್ಲಿ, ಸೌತ್ ಬೆಂಗಳೂರಿನಲ್ಲಿ ದಂಗೆ ಆಗಿದೆ. ಈಗ ಹೆಚ್ಚಾಗೋದು ಹಿಂದೂ ಮುಸ್ಲಿಂ, ಹೌದಿಲ್ಲ? ಅದೇ ಆಗಿದೆ ಅಂತ ಹೇಳುವ. ಏನ್ ಮಾಡೋದು? ಏನ್ ಮಾಡ್ಬೇಡ್ರಿ, ಒಂದು ಸಣ್ಣ ಆಟಂ ಬಾಂಬ್ ತೊಗೊಂಡೋಗಿ ಹಾಕಿಬಿಟ್ರೆ ಎಲ್ಲ ಸಾಯ್ತಾರೆ, ಆಟೋಮ್ಯಾಟಿಕಲಿ ಎಲ್ಲ ತಣ್ಣಗಾಗ್ತದೆ. ಹೌದು, ಅದು ಒಂದು ವಿಧಾನ, ಹೌದು ತಾನೆ? ಒಂದು ದೊಡ್ಡ ಬಾಂಬು, ಒಂದು ಪುಟ್ಟ ಆಟಂ ಬಾಂಬು ತಂದು ತಲೆ ಮೇಲೆ ಹಾಕಿಬಿಟ್ರೆ ಇಡೀ ಸೌತ್ ಬ್ಯಾಂಗ್ಳೂರ್ನೇ ಒಂದು ಕ್ಷಣಾರ್ಧದಲ್ಲಿ ನಿರ್ನಾಮ ಹೋಗ್ತದೆ. ಆ ಜನನೂ ಸಾಯ್ತಾರೆ, ದಂಗೆನೂ ಸಾಯ್ತದೆ, ಹೌದೇ? ಇದು ಇಲ್ಲಿಯವರೆಗೂ ಆಧ್ಯಾತ್ಮಿಕರು ಮಾಡಿರುವಂತಹ ಚಮತ್ಕಾರಗಳ ಮರ್ಮ. ಮೇಲಿನ ಆಧ್ಯಾತ್ಮಿಕ ಬಲದಿಂದ ಬಲಾತ್ಕಾರ ಮಾಡಿ ಪ್ರಕೃತಿಯನ್ನ ಅಥವಾ ಪ್ರಾಣಿಕದ ವಿಶೇಷವಾಗಿ ನಿಯಮಗಳನ್ನ ಭಂಗಿಸಿ, ಅವನ್ನ ಒಡಂಬಡಿಸಿ ಅಲ್ಲ, ಭಂಗಿಸಿ, ಮುರಿದು ಕೆಲವು ಕಾಲ ಒಂದು ಚಮತ್ಕಾರ ಪವಾಡನ್ನ ಮೆರೆಯುವುದು. ಹಾಗಾಗಿನೇ ಶ್ರೀ ಮಾತಾರವಿಂದರ ಯೋಗಕ್ಕೂ, ಪೂರ್ಣ ಯೋಗಕ್ಕೂ ಅಥವಾ ಸಮಗ್ರ ಯೋಗಕ್ಕೂ ಇತರೆ ಯೋಗಗಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಎಲ್ಲರೂ ಹೇಳೋದೇನು? ಶ್ರೀರಾಮಕೃಷ್ಣರು, ಸ್ವಾಮಿ ವಿವೇಕಾನಂದ ಅವರು, ಶ್ರೀ ರಮಣ ಮಹರ್ಷಿಗಳು ಆದ್ಮೇಲೆ ಆ ಮುಂದಿನ ಹೆಜ್ಜೆ ಆಗಿ ಶ್ರೀ ಅರವಿಂದರು ಬರ್ತಾರೆ. ಬಹುಶಃ ಅವರಿಗೆ ABCD ಆಫ್ ಶ್ರೀ ಅರವಿಂದರು ತಿಳಿದಿಲ್ಲ ಅಂತ ಹೇಳಬೇಕಾಗ್ತದೆ. ಶ್ರೀ ಅರವಿಂದರ ಯೋಗಕ್ಕೂ ಇತರೆ ಯೋಗಗಳಿಗೂ ನಾವು ನೇರವಾಗಿ ಒಂದು ಸಂಬಂಧ ಹಚ್ಚುವಂತಿಲ್ಲ ಈ ಅರ್ಥದಲ್ಲಿ. ಎಲ್ಲ ಯೋಗದ ನಂತರ ಅದು ಬಂತಾದ ಕಾರಣ ಇಟ್ ಇಸ್ ಎ ಮುಂದುವರಿಕೆ, ಖಂಡಿತವಾಗಿ. ಆದ್ರೆ ನಿಜವಾಗ್ಲೂ ಮುಂದುವರಿಕೆನಾ? ಅಲ್ಲ. ಎಲ್ಲಾ ಯೋಗಗಳು ಪಲಾಯನವನ್ನ ಹೇಳ್ತವೆ. ಶ್ರೀ ಮಾತಾ ಅರವಿಂದರು ಅದನ್ನು ಹೇಳೋದಿಲ್ಲ. ಅದು ಎಲ್ಲಿ ಸಂಬಂಧಪಟ್ಟಿದ್ದು? ಕರ್ಮದಲ್ಲಿ. ಯಾಕಂದ್ರೆ ಈ ಕರ್ಮದಿಂದಲೇ ನಮಗೆ ಬಿಡುಗಡೆ ಇರೋದು. ಶ್ರೀ ಮಾತಾ ಅರವಿಂದರ ಯೋಗದಲ್ಲಿ ನಾವು ಮಾಡುವ ಕರ್ಮಗಳೇ ನಮಗೆ ಬಂಧಕ ಆಗಿದ್ರೆ ಅದು ಮೋಕ್ಷಕವೂ ಆಗಿದೆ. ಅದಕ್ಕೆ ಶ್ರೀ ಅರವಿಂದರು ಬರೀತಾರೆ, ಇದೆಲ್ಲವೂ ಊರ್ಜೆಯ ನ್ಯಾಯಬದ್ಧ ವಾಪಾಸಾತಿಯ ತತ್ವವೊಂದನ್ನು ತೋರುತ್ತದೆ. ಪ್ರಿನ್ಸಿಪಲ್ ಆಫ್ ಜಸ್ಟ್ ರಿಟರ್ನ್ ಅಂತ. ಕರ್ಮದ ತಟಸ್ಥ ಸಾರವನ್ನು. ಇದಕ್ಕೆ ನೀತಿಶಾಸ್ತ್ರದ ಯಾವುದೇ ಮುಲಾಜು ಇರುವುದಿಲ್ಲ, ನೈತಿಕ ಅರ್ಥವೂ ಇರುವುದಿಲ್ಲ. ಯಾರು ಅವಳ ಭೌತಿಕ ಹಾದಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೋ ಅಂಥವರಿಗೆಲ್ಲ ಭೌತಿಕ ಪ್ರಕೃತಿಯು ನಿಷ್ಪಕ್ಷಪಾತದಿಂದ ತನ್ನ ಫಲಿತಗಳನ್ನು ಕೊಡುತ್ತಾಳೆ. ಜಡ ವಿಜ್ಞಾನದ ಕ್ರೂರತೆಗೆ ಕರ್ಮದ ಪ್ರತೀಕಾರವೇನೂ ಇರುವುದಿಲ್ಲ.
ಇದು ಶ್ರೀ ಅರವಿಂದರ ಸ್ಟೇಟ್ಮೆಂಟ್, ಹೇಳಿಕೆ. ಹೀಗೆ ಜೀವನ ಇದಿಷ್ಟು ಭೌತಿಕದ ಜೊತೆಗೆ ನಡೆದಿರುವಂತ ವ್ಯವಹಾರ ಆಯಿತು. ಈಗ ಜೀವನದ ನಿಯಮ ಏನು? ಜೀವನದ ಜೊತೆಗೆ ಲೈಫ್ ಅಥವಾ ವೈಟಲ್ ಫೀಲ್ಡ್ ಅಥವಾ ವೈಟಲ್ ಪವರ್ಸ್ ಅಂಡ್ ಫೋರ್ಸಸ್, ಜೀವನದ ಮೂಲಭೂತ ಹಕ್ಕು ಮತ್ತು ನ್ಯಾಯವೆಂದರೆ ಪ್ರಾಣಿಕ ಊರ್ಜಗಳ ಹಾದಿಯನ್ನು ಅನುಸರಿಸುವುದು, ಜೀವನದ ಬಲದ ಕಾರ್ಯಭಾರವನ್ನು ಕಾಪಾಡುವುದು ಮತ್ತು ತನ್ನ ಶಕ್ತಿಗಳಿಗೆ ವಾಪಸಾತಿಯನ್ನು ಮಾಡುವುದು. ಇಲ್ಲಿನೂ ಅಷ್ಟೇ, ಹೇಗೆ ಭೌತಿಕ ಪ್ರಕೃತಿಯಂತೆ ಜೀವನದ ನಿಯಮಗಳನ್ನು, ವೈಟಲ್ ನಿಯಮಗಳನ್ನು ಅವನು ಪಾಲನೆ ಮಾಡಬೇಕು. ಮೊದಲು ಅವುಗಳ ತಂತ್ರವನ್ನು ಅರ್ಥ ಮಾಡ್ಕೋಬೇಕು, ಆಮೇಲೆ ಅವುಗಳನ್ನ ಮೀರಬೇಕು. ಈ 3 ಹೆಜ್ಜೆಗಳು ಇಲ್ಲಿನೂ ಅದನ್ನೇ ಪಾಲನೆ ಮಾಡ್ತಾನೆ ಮನುಷ್ಯ. ಉಳಿವು, ಈ ಪ್ರಾಣಿಕದ ಚಟುವಟಿಕೆಗಳೇನು? ಎಕ್ಸಿಸ್ಟೆನ್ಸ್, ಉಳಿವು, ಸರ್ವೈವಲ್ ಅಂತನೂ ಅನ್ನಬಹುದು. ಉಳಿವು, ಪ್ರಜನನ, ರಿಪ್ರೊಡಕ್ಷನ್, ಬೆಳವಣಿಗೆ, ಗ್ರೋತ್, ಸಮಾಸಾಧನ, ಪೊಸೆಷನ್ ಮತ್ತು ಭೋಗಿಸುವುದು, ಎಂಜಾಯ್ಮೆಂಟ್, ಇವುಗಳೇ ಅದರ ಕಾರ್ಯಭಾರ. ವೈಟಲ್ ಫೀಲ್ಡ್ ಅಂದ್ರೆ ಇದು. ಇಲ್ಲಿ ಅದಕ್ಕೆ ಈ ಗುರಿಗಳನ್ನು ಪಡೆಯುವುದಕ್ಕೆ ಯಾವುದೇ ಸಾಧನವಾದರೂ ಒಳ್ಳೆಯದೇ. ಎನಿಥಿಂಗ್ ವೈಟಲ್ ನಲ್ಲಿ, ಎನಿಥಿಂಗ್ ವಿಚ್ ಸ್ಯಾಟಿಸ್ಫೈಸ್, ಇವುಗಳನ್ನು ಕೊಡಬಹುದಾದ್ರೆ ಅದೇ ನಿಯಮ. ಅದಕ್ಕೆ ಅಲ್ಲಿನೂ ನೈತಿಕತೆಯ ಪ್ರಶ್ನೆ ಇರುವುದಿಲ್ಲ. ಪ್ರಾಣಿಕದಲ್ಲಿನೂ ನೈತಿಕತೆಯ ಪ್ರಶ್ನೆ ಹುಟ್ಟುವುದಿಲ್ಲ. ಪ್ರಾಣಿಕ ಪ್ರಕೃತಿಯು ದೋಷರಹಿತವಾಗಿ ಕೆಲಸ ಮಾಡುತ್ತದೆ, ನೀತಿಯುತವಾಗಿ ಎಂದೇನೂ ಅಲ್ಲ. ಇಲ್ಲಿ ಇನ್ನೂ ಒಂದು ಶ್ರೀ ಅರವಿಂದರು ನಮಗೆ ಶಾಕಿಂಗ್ ಕೊಡೋ ಸ್ಟೇಟ್ಮೆಂಟ್ ಹೇಳ್ತಾರೆ. ನಮ್ಮ ಹಿಂದಿನ ಒಂದು ಆಧ್ಯಾತ್ಮಿಕ ಗ್ರಂಥಗಳಲ್ಲಿನೂ ಹೇಳಿದ್ದಾರೆ. ಏನು? ಎಲ್ಲ ಜೀವನವು ಇನ್ನೊಂದು ಜೀವನವನ್ನು ಆಧರಿಸಿದೆ. ಸಂಸ್ಕೃತದಲ್ಲಿ ಇದನ್ನೇ ಅತಿ ಸರಳವಾಗಿ ಜೀವೋ ಜೀವಸ್ಯ ಜೀವನಂ ಅಂದ್ರೆ ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಒಂದು ಜೀವಿಯೇ ಇನ್ನೊಂದು ಜೀವಿಯ ಜೀವನ ಅಥವಾ ಆಹಾರ. ನಮ್ಮ ಜೈನ ಬಂಧುಗಳು ಶಟೆದು ಕೂಡಬಹುದು ಹೀಗೆ ಹೇಳಿದ ಕೂಡಲೇ. ಅವರಿಗೆ ಅಹಿಂಸೆ ಬಹಳ ದೊಡ್ಡ ತತ್ವ. ಅವ್ರ ಪೂರ್ತಿಗೆ ಆ ಅಹಿಂಸೆಯನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋ ಗಾಂಧೀಜಿಯವರು ಉಂಟು ಮಾಡಿರುವಷ್ಟು ಹಿಂಸೆ ಈ ಭಾರತದಲ್ಲಿ ಬೇರೆ ಯಾರು ಉಂಟು ಮಾಡಿಲ್ಲ. ಬಹುಶಃ ಹಿಟ್ಲರ್ ಕೂಡ ಉಂಟು ಮಾಡಿಲ್ಲ ಪ್ರಪಂಚದಲ್ಲಿ. ಇದು ಆಘಾತಕರವಾಗಿರೋ ಹೇಳಿಕೆ. ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಅಹಿಂಸೆ ಅಹಿಂಸೆ ಅಂತ ಏನು ಡ್ರಾಮಾ ಮಾಡ್ತಾ ಇದ್ರು, ಅದರಿಂದ ಉಂಟಾಗಿರೋ ಹಿಂಸೆ, ಈ ಕ್ಷಣಕ್ಕೂ ನಡೀತೋ ಇರೋ ಹಿಂಸೆಗೆ ಕನಿಷ್ಠ ಮಾರಲಿ ಅವರು ಒಂದು ಪಾರ್ಟ್ಲಿ ರೆಸ್ಪಾನ್ಸಿಬಲ್. ಹೇಗಿದೆ? ಒಬ್ಬ ವ್ಯಕ್ತಿ ಮಾಡಿದ ಒಂದು ನಿರ್ಧಾರ ಈಗ 120 ಕೋಟಿ ಜನರನ್ನು ಬಾಧಿಸ್ತಾ ಇದೆ. ಹೌದೇ? ಕರ್ಮದ ನಿಯಮ ಹೇಗೆ ಬರ್ತದೆ? ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡ್ಬೇಕು ನಾವು, ಅಲ್ವೇ? ತಮ್ಮ ಉನ್ನತ ಮಟ್ಟದ ಅಂದ್ರೆ ಆದರ್ಶಗಳ ಮಟ್ಟದ ಅಥವಾ ಇನ್ನೂ ಮೇಲೆ ಹೋಗಬಹುದು ನಾವು, ಜೀವದ ಮಟ್ಟದ ಕೆಲವೊಂದು ಆಜ್ಞಾರ್ಥಕಗಳನ್ನ ಬಹಳ ಕೆಳಗಿನ ಮಟ್ಟಕ್ಕೆ ಗಾಂಧೀಜಿಯವರು ಅನ್ವಯ ಮಾಡೋದಕ್ಕೆ ಹೋಗಿ ಒಂದು ಡಿಸಾಸ್ಟ್ರಸ್ಲಿ ಹಿ ಫೇಲ್ಡ್, ಫಿಯಾಸ್ಕೋ ಅಂತಾರೆ, ಅಧ್ವಾನ ಅಂತೇವೆ ಕನ್ನಡದಲ್ಲಿ. ಅಧ್ವಾನ ರೀತಿಯಿಂದ ಅಸಫಲರಾದ್ರು ಗಾಂಧಿ. ಅವರು ಚಂಪಾರಣ್ಯ ನಿಮಗೆಲ್ಲ ಕೇಳಿರಬಹುದು, ಅಲ್ಲಿನೂ ಒಂದು ಅನ್ರೆಸ್ಟ್ ಆಯ್ತು. ಗಾಂಧೀಜಿಯವರು ಹೋಗಿ ಕೂತ್ಕೊಂಡ್ರು. ಅವರು ತಮ್ಮ ಮಾರಲ್ ನಿಯಮಗಳು, ಅಹಿಂಸಾ ನಿಯಮಗಳು, ಸತ್ಯ ಏನೇನೋ ಹೇಳಿದ್ರು. ಅದು ಅವರಿಗೆ ಗೊತ್ತು. ಅದು ಯಾವ ರೀತಿ ಸಂಬಂಧಿಸಿದ್ದೇವೆ ಅಂತ ನಾವು ಅಟ್ಲೀಸ್ಟ್ ಶ್ರೀ ಅರವಿಂದೀಯನಾಗಿ ನನಗಿನ್ನೂ ಅರ್ಥ ಆಗಿಲ್ಲ. ಕೊಯರ್ಷನ್ ಅವ್ರು ಮಾಡಿದ್ದೇನು? ಈ ಹಿಂದಿನ ತಾತ್ವಿಕರು ಅಥವಾ ಯೋಗಿಗಳು ಏನ್ ಮಾಡ್ತಾ ಇದ್ರು ಅದನ್ನೇ ಮಾಡಿದ್ರು. ಅದನ್ನು ಜನದ ಮೇಲೆ ಹೇರ್ಲಕ್ ಹೋದ್ರು. ಪಾಪ ಮ್ಯಾನೇಜ್ಮೆಂಟ್ ಏನ್ ಮಾಡ್ತು?
ಈ ಮುದುಕನ್ನ ಸಾಗಿ ಹಾಕಿಸ್ಬೇಕು ಅಂತ ಹೇಳಿಬಿಟ್ಟು ಒಪ್ಪಿಕೊಂಡ್ರು ತಕ್ಷಣಕ್ಕೆ. ಆಯ್ತು, ದಂಗೆ ನಿಂತು ಹೋಗ್ಲಿ ಅಂತ ನಿಂತೋಯ್ತು. ಚಂಪಾರಣ್ಯದಲ್ಲಿ ಈ ನೀಲಿ ಬೆಳೆ ಬೆಳೆಯೋದು ಇತ್ಯಾದಿ. ಗಾಂಧೀಜಿ ನಾನು ಗೆದ್ದು ಬಿಟ್ಟೆ ಅನ್ಕೊಂಡು ಬಂದ್ರು. ಅವ್ರು ಈ ಕಡೆ ಬಂದ್ರೋ ಇಲ್ಲ, ಅಲ್ಲಿ ಮತ್ತೆ ನಿಯಮ ಮುರಿದ್ರು ಅವರು. ಮ್ಯಾನೇಜ್ಮೆಂಟ್ ಹೇಳಿದ್ರು ಅದೆಲ್ಲ ಸಾಧ್ಯ ಇಲ್ಲ, ಏನೋ ಅವ್ರು ಎದುರಿಗೆ ಕೂತಿದ್ರು ಗಾಂಧಿ ಅಂತ ನಾವು ಒಪ್ಕೊಂಡಿದ್ದೇವೆ ಅಷ್ಟೇ ಅಂದ್ರು. ಇದನ್ನ ಶ್ರೀ ಅರವಿಂದರು ಬರೀತಾರೆ, ನಾನು ಹೇಳಿಲ್ಲ. ತಮ್ಮ ಒಂದು ಪತ್ರದಲ್ಲಿ ಬರೀತಾರೆ ಇದನ್ನ. ಚಂಪಾರಣದಲ್ಲಿ ನಿಜವಾಗ್ಲೂ ನಡೆದಿದ್ದೇನು ಅಂತ. ಇದೇನು ತೋರಿಸುತ್ತೆ, ಹಿಂದಿನ ಯೋಗಿಗಳು ಉನ್ನತ ನಿಯಮವನ್ನ ಬಲಾತ್ಕಾರದಿಂದ ಕೆಳಗಿನ ಅಂದ್ರೆ ಫಿಸಿಕಲ್ ವೈಟಲ್ ಮೆಂಟಲ್ ಇದು ಫಿಸಿಕಲ್ ವೈಟಲ್ ಮಾತ್ರ ಅಲ್ಲಿ ಹೇರಿ ಆಗಿರುವಂತ ಒಂದು ಅಧ್ವಾನ. ಇದಕ್ಕೆ ಶ್ರೀ ಅರವಿಂದರು ಹೇಳಿದ್ದು ಸಂಗತಿಗಳು ವಿಕಾಸಾತ್ಮಕವಾಗಿ ಬೆಳೆಯಬೇಕು, ಹೊರತು ಬಲಾತ್ಕಾರದಿಂದ ಹೇರುವುದಲ್ಲ. ನಾನು ಅದೇ ಹೇಳಿದೆ, ಬೆಂಗಳೂರು ಸೌತ್ ನಲ್ಲಿ ದಂಗೆ ಆಯ್ತು, ಬಾಂಬ್ ಹಾಕು, ಎಲ್ಲರೂ ಸಾಯ್ತಾರೆ, ದಂಗೆ ಅಡಗಿ ಹೋಗುತ್ತೆ, ದಂಗೆ ಅಡಗಿಸಿ ಬಿಟ್ಟೆ ಅಂತ ನನಗೊಂದು ಮೆಡಲ್ ತಗೋಬಹುದು, ಪರಮವೀರ ಚಕ್ರನು ಚಕ್ರವೀರ ಪರಮನು. ಹೌದೇ? ಅದು ಏನಾದ್ರು ಸಾಧನೆ ಮಾಡಿದಂತಾಯ್ತೆ? ಶ್ರೀ ಅರವಿಂದರು ಹೇಳೋದೇನು, ಯು ಹ್ಯಾವ್ ಟು ಗೋ ಅಂಡ್ ಅಂಡರ್ಸ್ಟ್ಯಾಂಡ್ ಅಲ್ಲಿ ಅನ್ರೆಸ್ಟ್ ಯಾಕಿದೆ, ಏನು ಬಲಗಳು ಕೆಲಸ ಮಾಡ್ತಾ ಇದ್ದಾವೆ, ಯಾವ ಗುಂಪು ಯಾಕೆ ಹೊಡೆದಾಡ್ತಾರೆ, ಅದರ ನಿಯಮ ಏನು, ಅವ್ರನ್ನ ಅವ್ರನ್ನೂ ಒಡಂಬಡಿಸ್ಬೇಕು, ಇವ್ರನ್ನೂ ಒಡಂಬಡಿಸ್ಬೇಕು. ಆ ಮೂಲಕ ಒಂದು ಶಾಂತಿಯ ಒಂದು ವಾತಾವರಣನ ತರಬೇಕು. ಇದು ಶ್ರೀ ಅರವಿಂದರು ಹೇಳುವಂತ ಬೆಳವಣಿಗೆ ಅಥವಾ ವಿಕಾಸಾತ್ಮಕವಾಗಿರೋ ಪ್ರಕ್ರಿಯೆ. ಒಂದು ಬಾಂಬ್ ಹಾಕಿ ಎಲ್ಲರನ್ನು ಕೊಂದುಬಿಟ್ಟು ದಂಗೆ ಅಡಗಿಸಿನಿ ಅಂತ ಹೇಳೋದು ಹಿಂದಿನ ಯೋಗಿಗಳು ಮಾಡಿರೋ ಒಂದು ಕೆಲಸ. ಇದು ಶ್ರೀ ಮಾತಾ ಅರವಿಂದರಿಗೆ ಒಪ್ಪಿಗೆ ಆಗೋದಿಲ್ಲ, ಅದು ಅವರ ವಿಧಾನವೂ ಅಲ್ಲ. ಹೀಗೆ ಅದು ಪ್ರಕೃತಿ ಅಂದ್ರೆ ಇಲ್ಲಿ ಪ್ರಕೃತಿಯ ವೈಟಲ್ ಫೀಲ್ಡ್, ಅದು ಪರಸ್ಪರ ಸಹಾಯ ಮತ್ತು ನುಂಗುವಿಕೆಯಿಂದ ಬಾಳುತ್ತದೆ. ಅದರ ಪ್ರಜನನದ ರೀತಿಯು ಯಾವುದೇ ನೀತಿಶಾಸ್ತ್ರದ ನಿಯಮವನ್ನು ಲಜ್ಜೆಗೊಳಪಡಿಸುತ್ತದೆ. ಪ್ರಾಣಿಗಳಲ್ಲಿ ಪ್ರಜನನ, ರಿಪ್ರೊಡಕ್ಷನ್, ಬಹಳಷ್ಟು ಸಂಗತಿಗಳು ನಮಗ್ ಗೊತ್ತಿರ್ತವೆ. ಆದ್ರೆ ಒಂದು ಸಂಗತಿ ಹೇಳ್ತೀನಿ, ಯಾಕೆ ಶ್ರೀ ಅರವಿಂದರು ಇದನ್ನು ಬರೆದಿದ್ದಾರೆ, ನೀತಿಶಾಸ್ತ್ರದ ನಿಯಮವನ್ನು ಲಜ್ಜೆಗೊಳಪಡಿಸುತ್ತವೆ. ಸಿಂಹ ನಿಮಗೆಲ್ಲರಿಗೂ ಗೊತ್ತಿರಬೇಕು, ಸಿಂಹ ಸಿಂಹಿಣಿ ಅದರ ಪ್ರಜನನ ಹೇಗಾಗ್ತದೆ ಅಂತ. ಸಿಂಹಕ್ಕೆ ಕಾಮಾತುರ ಆದಾಗ ಸಿಂಹಿಣಿ ಅಥವಾ ಶಿವಂಗಿ ಅಂತೀವಿ ನಾವು ಬಳ್ಳಾರಿ ಕಡೆ, ಶಿವಂಗಿ ಹತ್ರ ಬರುತ್ತೆ, ಅದಕ್ಕೆ ಮಕ್ಕಳಿವೆ, ಅದಕ್ಕೆ ಈ ಆತುರತೆ ಇಲ್ಲ, ತನ್ನ ಮಕ್ಕಳ ಜೊತೆಗೆ ಬ್ಯುಸಿ ಇರ್ತಾಳೆ. ಅದಕ್ಕೆ ಸಿಂಹ ಏನು ಮಾಡುತ್ತೆ, ಅದು ಆಚೆಗೆ ಬೇಟೆಗೆ ಹೋದಾಗ ಶಿವಂಗಿ ತನ್ನ ಮಕ್ಕಳನ್ನೇ ಕೊಂದು, ಯಾಕಂದ್ರೆ ಅದು ಇರೋವರೆಗೂ ಈಕೆ ತನ್ನ ಹತ್ರ ಬರೋದಿಲ್ಲ. ಇದು ಪ್ರಜನನದ ಕ್ರಿಯೆಯಲ್ಲಿರುವಂತಹ ಒಂದು ದೊಡ್ಡ ಘೋರ ಅಂತೇವೆ. ನಮ್ಮ ಪ್ರಕಾರ ಘೋರ, ನಮ್ಮ ನೈತಿಕ ಸ್ಟ್ಯಾಂಡರ್ಡ್ಗಳಿಂದ ಅದು ಘೋರ ಪ್ರಕ್ರಿಯೆ ಹೌದು. ಆದ್ರೆ ಸಿಂಹಕ್ಕೆ ಅಂತ ಘೋರ ಅಲ್ಲ, ಅದು ಪ್ರಕೃತಿಯ ಧರ್ಮ ಅಷ್ಟೇ, ಅದಕ್ಕೆ ಪ್ರಕೃತಿಯ ರೀತಿ. ಅದು ತನ್ನ ಮಕ್ಕಳನ್ನೇ ಕೊಂದು ಮತ್ತೆ ಶಿವಂಗಿ ಜೊತೆಗೆ ಕೂಡುತ್ತದೆ. ಅದಕ್ಕೆ ಶ್ರೀ ಅರವಿಂದರು ಹೇಳ್ತಾರೆ, ಇಲ್ಲಿ ಯಾವುದೇ ನೀತಿಶಾಸ್ತ್ರದ ನಿಯಮ ಇರುವುದಿಲ್ಲ. ನಾವು ಈ ಪ್ರಾಣಿಕ ಪ್ರಕೃತಿಯನ್ನು ಅವೈಯಕ್ತಿಕ ಕಣ್ಣುಗಳಿಂದ ನೋಡಿದಾಗ, ಇಂಪರ್ಸನಲ್ ಐಸ್, ಅದರೊಳಗೆ ಒಂದು ಗೂಢ ವ್ಯವಸ್ಥೆಯನ್ನು ಕಾಣಬಹುದು, ಒಂದು ಅಪರಿಮಿತ ಅಂತರ್ಬೋಧೆಯ ವಿವೇಕವನ್ನು ಕಾಣಬಹುದು. ನಾವು ಸೂಪರ್ಫಿಷಿಯಲಿ ನೋಡಿದ್ರೆ ನಮಗೇನು ಗೋಚರ ಆಗೋದಿಲ್ಲ. ಬಹುಶಃ ನಮ್ಮ ನೈತಿಕ ಸ್ಟ್ಯಾಂಡರ್ಡ್ಸ್ ಅದರ ಮೇಲೆ ಹಾಕಿ ತುಂಬಾ ಇದು ಅನೈತಿಕ, ಹೀಗಿರಬಾರ್ದು ಗಾಂಧೀಜಿಯವರು ಹೇಳ್ದಂಗೆ, ಅಥವಾ ನಮ್ಮ ಜೈನ ಬಂಧುಗಳು ಹೇಳ್ದಂಗೆ ಅಹಿಂಸಾ ಪರಮೋ ಧರ್ಮ. ಸಾಧ್ಯವೇ? ಇಸ್ ಇಟ್ ಪ್ರಾಕ್ಟಿಕಲ್? ಸಾಧ್ಯವೇ ಅಲ್ಲ. ನೀನು ಒಂದು ಉಸಿರು ಎಳ್ಕೊಂಡ್ರೆ ಸುಮಾರು 10,000 ಬ್ಯಾಕ್ಟೀರಿಯಾ ಒಳಗೆ ಹೋಗ್ತವೆ, ಅವನ್ನ ಕೊಲ್ತೀಯ, ನೀನು ಉಸಿರು ಬಿಟ್ರೆ ಒಂದೊಂದು 20,000 ಬ್ಯಾಕ್ಟೀರಿಯಾಗಳು ಸಾಯ್ತವೆ.
ಇಲ್ಲಿ ಅಹಿಂಸೆಯಲ್ಲಿ ಬಂತು? ನಿನ್ನ ಬದುಕು, ನಿನ್ನ ಆಹಾರ ಡೈಜೆಷನ್ ಆಗ್ಬೇಕಂದ್ರೆ ದಿನಕ್ಕೆ ಕೋಟ್ಯಾಂತರ ಬ್ಯಾಕ್ಟೀರಿಯಾ ಸಾಯ್ಬೇಕು, ಕೋಟ್ಯಾಂತರ ಬ್ಯಾಕ್ಟೀರಿಯಾ ಹುಟ್ಟಬೇಕು. ಇಲ್ಲಿ ಅಹಿಂಸೆ ಪ್ರಶ್ನೆ ಎಲ್ಲಿದೆ? ನಾವೆಲ್ಲ ತಿಳಿದ್ವಿ, ನಾನು ವೆಜಿಟೇರಿಯನ್ ರೀ, ಹಿಂಸೆ ಮಾಡೋದಿಲ್ಲ. ಹೌದಾ? ಗಿಡಕ್ಕೆ ಹೋಗಿ ಕೇಳು, ಎಷ್ಟು ಹಿಂಸೆ ಮಾಡ್ತಾ ಇದೀಯಾ ಅಂತ. ಸೊಪ್ಪು ಕಬ್ಬು ಮಾಡಿದೆ, ಮೂಲಂಗಿ ಕಿತ್ಕೊಂಬಂದು ತಿಂದೆ, ಅದಕ್ಕೆ ನೋವಾಗೋದಿಲ್ವೇ? ಪ್ರಾಣಿ ಅಂತ ಅದು ಚಿತ್ಕಾರ ಮಾಡ್ಲಿಕ್ಕಿಲ್ಲ, ಅದಕ್ಕೂ ನೋವಾಗ್ತದೆ. ಹಿಂಸೆ ಇರಲಾರ್ದೆ ಬದುಕು ಸಾಧ್ಯವಿಲ್ಲ. ಅದಕ್ಕೆ ಹೇಳಿದ್ದು ಜೀವೋ ಜೀವಸ್ಯ ಜೀವನಂ. ನಮ್ಮ ಯಾವುದೇ ನೈತಿಕ ನಿಯಮಗಳನ್ನ ಇಲ್ಲಿ ಮುಂದಿಟ್ಟು ಹೋಗುವುದು ಅಸಂಬದ್ಧತೆ. ಇಟ್ ಇಸ್ ನಾನ್ ಸೆನ್ಸ್. ಇದಕ್ಕೆ ಶ್ರೀ ಅರವಿಂದರು ಗಾಂಧೀಜಿಯ ತಮ್ಮ ಮಗನ್ನ ಕಳಿಸಿದ್ರು, ದೇವದಾಸನ. ಶ್ರೀ ಅರವಿಂದರ ಅಭಿಪ್ರಾಯ ಏನು ತನ್ನ ಅಹಿಂಸೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಉತ್ಸುಕತೆ ಪಾಪ. ಆ ಮಹಾಶಯ ಬಂದು ಶ್ರೀ ಅರವಿಂದರ ಹತ್ರ ಪ್ರಶ್ನೆ ಕೇಳ್ದ. ಅದಕ್ಕೆ ಶ್ರೀ ಅರವಿಂದ್ರ ಏನು ಉತ್ತರ ಹೇಳಿದ್ರು? ಅಲ್ಲಯ್ಯ, ಒಬ್ಬ ಅಫಘಾನಿ ಮುಸಲ್ಮಾನ ಬಂದು ನಿಮ್ಮ ತಾಯಿ ಎದೆ ಮೇಲೆ ಕೂತ ಅವಳ ರಕ್ತನ ಹೀರ್ತಾ ಇದ್ದಾನೆ ಅಂದ್ರೆ ನೀನು ಹಿಂಸೆಯನ್ನ ಚರ್ಚೆ ಮಾಡ್ತಾ ಕೂಡ್ತೀಯೋ, ಕೈಗೆ ಸಿಕ್ಕಿದ್ದು ಕಲ್ಲೋ ಕೊಡ್ಲಿನೋ ತಗೊಂಡು ಅವನ ತಲೆ ಹೊಡಿತೀಯೋ? ಮೊದಲು ಇದನ್ನ ಹೇಳು ಅಂದ್ರು. ಅವನಾ ಏನ್ ಹೇಳಿದ್ರಿ? ಅವನಿಗೆ ಅರ್ಥವೇ ಆಗ್ಲಿಲ್ಲ ಶ್ರೀ ಅರವಿಂದ್ರ ಏನು ಪ್ರಶ್ನೆ ಕೇಳಿದ್ರು ಅಂತ. ಬಹುಶಃ ಗಾಂಧೀಜಿಗೂ ಅರ್ಥ ಆಗ್ಲಕ್ಕಿಲ್ಲ ಇದು. ಇದನ್ನ ನಾನು ಹೇಳೋದು ಅಂದ್ರೆ ಶ್ರೀ ಅರವಿಂದ್ರ ಹೇಳೋದು, ಯಾವ ಸಮಯದಲ್ಲಿ ಯಾವ ಮಟ್ಟದಲ್ಲಿ ಯಾರಿಗೆ ಏನು ಯಾವ ನಿಯಮ ಅಪ್ಲೈ ಮಾಡಬೇಕು ಅದನ್ನೇ ಅಪ್ಲೈ ಮಾಡಬೇಕು. ಈ ತತ್ವನ್ನ ಮರೆತರು ಅಂತಲೇ ನಮ್ಮ ಸೋಕಾಲ್ಡ್ ಹಿಂದೂಗಳು 1000 ವರ್ಷದ ಗುಲಾಮಗಿರಿಯಲ್ಲಿ ಬದುಕಿದ್ರು. ಹೌದೇ? ಬಂದಿರುವಂಥ ಮುಸಲರು ಎಷ್ಟು ಕ್ರೂರಿಗಳಾಗಿದ್ರು ಅಂತ ನಾನು ಹೇಳೋ ಅಗತ್ಯ ಇಲ್ಲ. ಏನೇನು ಮಾಡಿದ್ರು ಧಾಂಧಲಿ ಅನ್ನೋದನ್ನು ನಾನು ವಿವರಣೆ ಮಾಡೋದಕ್ಕೆ ಹೋಗಲ್ಲ. ಅವರನ್ನ ಎದುರಿಸೋದಕ್ಕೆ ನಾವು ಭಜನೆ ಮಾಡ್ತಾ ಕೂತ್ರೆ ರಾಮ್ ಭಜೋ ಅಂತೀವಿ ಹಿಂದಿಲಿ. ಸಾಧ್ಯವೇ? ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಅವನ ಜೋಡಿ ಯುದ್ಧ ಮಾಡಕ್ ಹೋಗ್ಬೇಕಾ? ಚಳ್ಳಂ ತಗೊಂಡು ಹರೇ ರಾಮ ಹರೇ ಕೃಷ್ಣ ಮಾಡ್ಬೇಕಾ? ಇದು ಒಂದು ಮೂಢತೆ. ಅವನು ಫಿಸಿಕಲ್ ಫೋರ್ಸ್ ಇಂದ ನಿನ್ನ ನಾಶ ಮಾಡೋಕ್ ಬರ್ತಿದ್ದಾನೆ. ಇಲ್ಲಿ ನಿನ್ನ ಮಾರಲ್ ನಿಯಮ ಅಥವಾ ನಿನ್ನ ಭಕ್ತಿ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಇದು ಅರ್ಥ ಮಾಡ್ಕೊಂಡಿದ್ರೆ 1000 ವರ್ಷದ ಹಿಂದೆ ನಾವು ಗುಲಾಮಗಿರಿಯಲ್ಲಿ ಇರಬೇಕಾಗ್ತಿರ್ಲಿಲ್ಲ 1000 ವರ್ಷದವರೆಗೂ. ಇದೇ ತಪ್ಪನ್ನ ನಮ್ಮ ಗಾಂಧಿ ಮಾಡಿರೋದು. ಒಬ್ಬ ಪಶು ಮಾತ್ರನಾಗಿರುವ ಮನುಷ್ಯನಿಗೆ ಉನ್ನತ ಮಟ್ಟದ ನಿಯಮಗಳನ್ನ ಹೇಳೋದು ಶುದ್ಧ ತಪ್ಪು. ನಾವು ಮಹಾಭಾರತದಲ್ಲಿ ಇರೋ ಇದೇ ನಿಯಮವನ್ನ ನೋಡಬಹುದು. ಅದಕ್ಕೆ ಕೃಷ್ಣ ನೀತಿ ಅಂತ ಕರಿತೇವೆ. ಕೌರವ ಅಂದ್ರೆ ದುರ್ಯೋಧನ ಯುಧಿಷ್ಠಿರನ ಈ ಒಂದು ವೀಕ್ನೆಸ್, ದೌರ್ಬಲ್ಯ ಅವನಿಗೆ ಗೊತ್ತಿತ್ತು. ಗಾಂಧೀಜಿ ಅಂತವ್ರು ಯುಧಿಷ್ಠಿರ. ಹಾಗಾಗಿ ಅದನ್ನು ಚೆನ್ನಾಗಿ ಬಳಸ್ಕೊತಾನೆ. ನಾನು ಎಷ್ಟಾರು ಅನ್ಯಾಯ ಮಾಡ್ತಾನೆ, ಏನಾರು ಅಧರ್ಮ, ನೀನು ಮಾತ್ರ ಒಂದನ್ನು ಮೀರಬಾರದು. ನೀನು ಯುಧಿಷ್ಠಿರ, ನೀನು ಧರ್ಮಾತ್ಮ. ನೋಡೋವರಿಗೆ ನೋಡದ ಕೃಷ್ಣ ಇದು ಬಗೆಹರಿಯೋದಿಲ್ಲ. ಹೀಗೆ ಆದ್ರೆ ಯುದ್ಧದಲ್ಲಿ ಯುಧಿಷ್ಠಿರ ಸಾಯೋದು ನಿಶ್ಚಿತ ಅಂತ ಹೇಳ್ದ ಅರ್ಜುನ. ಅಲ್ಲಿ ನೋಡು, ರಥದಕ್ಕೆ ಗಾಲಿ ಎತ್ತಕ್ಕ ಕುತ್ಕೊಂಡಿದ್ದಾನೆ ಕರ್ಣ. ಇದೇ ಸಮಯ ಅವನು ರುಂಡ ಕಡಿ ಅಂದ. ಇದು ಅಧರ್ಮ ಆಗ್ತದೆ ಅಂತ ಮೂರ್ಖ ಅಂದ. ಅವ್ರು ಎಷ್ಟು ಅಧರ್ಮ ಕಾರ್ಯಗಳು ಮಾಡಿದ್ದಾರೆ ಗೊತ್ತಿದ್ಯಾ ನಿನಗೆ? ಅವ್ರ ಉದ್ದೇಶ ಏನು ಅಂತ ಗೊತ್ತಿದ್ಯಾ? ಅದಕ್ಕೆ ನಾನು ಹೇಳಿದ್ದು, ಈ ಭೀಷ್ಮ ದ್ರೋಣ ಅನ್ನೋರು ಎಷ್ಟೇ ಪ್ರಬಲರಾಗಿದ್ರು ಕೂಡ ಶುದ್ಧ ಅಧರ್ಮಿಗಳು. ನಮ್ಮ ನಿಜವಾದ ನ್ಯಾಯ ಅನ್ಯಾಯದ ವಿಮರ್ಶೆ ಬಹಳ ಆಳಕ್ಕೆ ಹೋಗ್ಬೇಕಾಗ್ತದೆ. ಸೂಪರ್ಫಿಷಿಯಲಿ ಅಥವಾ ಮಹಾಭಾರತದ ಕರ್ತೃ ಬರೆದುಕೊಟ್ಟ ಫ್ರೇಮ್ವರ್ಕ್ ನಲ್ಲೇ ನಾವು ನೋಡೋ ಅಗತ್ಯ ಇಲ್ಲ. ಹಾಗೆ ಇನ್ನೂ ಒಂದು ಕಾಮೆಂಟ್ ಮಾಡ್ತೇನೆ ನಾನು. ನಮ್ಮ ಕೆಲವು ವಚನಕಾರರಿದ್ದಾರೆ,
ಹಾದರದ ಕಥೆಗಳನ್ನು ಆದರದಿ ಓದುವರ ಅಂತ ಒಂದು ವಚನ ಇದೆ. ಈ ಮಹಾಭಾರತದ ಕುರಿತು ಬರೆದಿದ್ದದು. ಮಹಾಭಾರತ ಅನ್ನೋದು ಕೇವಲ ಹಾದರದ ಕಥೆನಾ? ಧರ್ಮಾಧರ್ಮಗಳ ವಿವೇಚನೆ ಇರುವಂಥ ಒಂದು ಕತೆ ಮೂಲಕ ಹೇಳಿರೋ ಪುಸ್ತಕನ? ಇದನ್ನ ನಾನು ಕೇಳೋದು. ಅವ್ರು ವಚನ ಬರೆದ್ಬಿಟ್ರು ಅಂತ ಅದನ್ನು ಒಪ್ಪಿಕೊಳ್ಳೋದಲ್ಲ, ಅಥವಾ ವೇದವ್ಯಾಸರು ಹೀಗೆ ಹೇಳಿದ್ದಾರೆ ಅಂತ ಅದನ್ನು ಒಪ್ಪಿಕೊಳ್ಳೋದಲ್ಲ. ನಮಗೂ ಸ್ವಂತ ಚಿಂತನೆ ಇದೆ, ಸ್ವೋಪಜ್ಞತೆ ಇದೆ, ಅದರಿಂದ ವಿಮರ್ಶೆ ಮಾಡಬೇಕು. ಇದನ್ನ ಮಾಡಲಾರದೆ ಹೋದ್ರೆ ಕಾನ್ಸಿಕ್ವೆನ್ಸ್ ಗೊತ್ತಿದೆ ನಮ್ಗೆ ಏನೇನಾಗ್ತಾ ಇವತ್ತಿಗೂ ನಡೀತಾ ಇದೆ. ಗಾಂಧಿವಾದ ಇವತ್ತಿಗೂ ನಡೀತಾ ಇದೆ. ಯಾತಕ್ಕೆ ಬಳಸ್ತಾರೆ ನಿಮ್ಗೆಲ್ಲ ಗೊತ್ತಿದೆ, ಅದು ದಿನನಿತ್ಯ ನೋಡ್ತೇವೆ ನಾವು ಟಿವಿ ಸ್ಕ್ರೀನ್ ಮೇಲೆ. ಅದಕ್ಕೋಸ್ಕರನೇ ಈ ಕರ್ಮದ ಸಿದ್ಧಾಂತದ, ಶ್ರೀ ಅರವಿಂದರ ಕರ್ಮ ಸಿದ್ಧಾಂತ ಬಹಳ ಮುಖ್ಯವಾಗ್ತದೆ. ಅದರ ಆಳಗಳನ್ನ ನಾವು ಶುಡ್ ಫ್ಯಾದೋಮ್, ಅರ್ಥಕೋಬೇಕು. ಅದರ ನಿಜವಾದ ನಿಯಮಗಳೇನು ತಿಳ್ಕೋಬೇಕು. ಎನಿವೆ, ಈಗ ಈ ಪ್ರಾಣಿಕ ಪ್ರಕೃತಿಯ ಜೊತೆಗೆ ಮಾನವನ ಸಂಬಂಧ ಹೇಗಿದೆ ಅಲ್ವಾ? ಮುಂದಿನ ಹೆಜ್ಜೆ ಹೇಗೆ ಅವನು ಅದನ್ನು ಬಳಸ್ತಾನೆ? ಮೊದಲು ಈ ಪ್ರಾಣಿಕ ಪ್ರಕೃತಿಯ ಜೊತೆಗಿನ ಮಾನವ ಸಂಬಂಧವು ಮೊದಲು ಕಟ್ಟಳೆಗೆ ವಿಧೇಯವಾಗಿರುವಿಕೆ, ನಂತರ ಅದನ್ನು ಅರಿತು ಪ್ರಜ್ಞಾತ್ಮಕ ಬುದ್ಧಿ ಇಚ್ಛೆಯಿಂದ ಜೀವನದ ಪ್ರಥಮ ನಿಯಮವನ್ನು ಮೀರುವುದಾಗಿದೆ. ಜೀವನದ ಪ್ರಥಮ ನಿಯಮ ಯಾವುದು? ಸಹಜ ಪ್ರವೃತ್ತಿ, ಇನ್ಸ್ಟಿಂಕ್ಟ್. ಹೌದೇ? ಮನುಷ್ಯ ಕೇವಲ ಇನ್ಸ್ಟಿಂಕ್ಚುಯಲಿ ಬಿಹೇವ್ ಮಾಡಿದ್ರೆ ಅವನು ಪಶು ಮಾತ್ರನಾಗಿರ್ತಾನೆ. ಅದಕ್ಕೋಸ್ಕರ ಏನು, ಒಂದು ಉನ್ನತ ನಿಯಮ ತರ್ತೇವೆ ಸಮಾಜದಲ್ಲಿ. ಏನು? ನಾವೇನು ಧರ್ಮ ಅಂತೇವೆ. ಹೌದೇ? ಇದು ಧರ್ಮ ಅಲ್ಲ, ಹೀಗೆ ಮಾಡಬಾರ್ದು. ಈ ರೀತಿಯ ಒಂದು ಸಂಯೋಗ ಏನಿದೆ ಇದು ತಪ್ಪು. ಈ ನಿಯಮಗಳು ಉನ್ನತ, ಅವನ್ನ ನಾವು ಸಮಾಜದಲ್ಲಿ ಅಳವಡಿಸ್ತೇವೆ, ಯಾಕಂದ್ರೆ ಎಲ್ಲರೂ ಒಪ್ಪುಕೊಳ್ಳುವಂತೆ ಮಾಡ್ತೇವೆ. ಅದನ್ನೇ ನಾಗರಿಕತೆ ಅಂದ್ವಿ. ಮುಂದೆ ನೋಡುವ ಮಾನಸದ ನಿಯಮಕ್ಕೆ ಬಂದಾಗ ಹೇಗೆ ಕೆಲಸ ಮಾಡ್ತದೆ ಅಂತ. ಮೊದಲು ಅವನು ಸಹಜ ಪ್ರವೃತ್ತಿಯ ದಾಸನಾಗಿ ಪ್ರಾಣಿಯಂತಿದ್ದು ಮಾನಸದ ಪ್ರಚೋದನೆಗಳಿಂದ ಜವಾಬ್ದಾರಿಯುತ ಇಚ್ಛೆಯುಳ್ಳವನಾಗುತ್ತಾನೆ. ಹ್ಯಾಸ್ ಟು ಫಾಲೋ ದ ಇನ್ಸ್ಟಿಂಕ್ಟ್. ಆದ್ರೆ ಅಷ್ಟಕ್ಕೆ ಉಳಿಯೋದಿಲ್ಲ, ಅವನು ತನ್ನ ಉನ್ನತ ಮಾನಸದ ನಿಯಮಗಳನ್ನ ಇದ್ರ ಮೇಲೆ ತಗೊಂಡ್ಬರ್ತಾನೆ. ಪ್ರಾಣಿಕ ಪ್ರಕೃತಿಯ ಅವನ ಧರ್ಮವೆಂದರೆ ಬಲಾಢ್ಯತೆ, ವೇಗ ಮತ್ತು ಧೈರ್ಯ. ಈ ಗುಣಗಳು ಉಳಿವು, ಪ್ರಭುತ್ವ ಮತ್ತು ಯಶವನ್ನು ಅವನಿಗೆ ತಂದುಕೊಡುವಂತಹವು. ಹಾಗಾಗಿ ಪ್ರಾಣಿಕದಲ್ಲಿ ಯಾವನು ಬಲಾಢ್ಯನೋ ಅವನೇ ಜಯಿಸ್ತಾನೆ. ಹಿಂದೂಗಳು ಎಷ್ಟೇ ನಾವು ನ್ಯಾಯಬದ್ಧವಾಗಿದ್ವಿ, ನಾವು ನೈತಿಕವಾಗಿ ಉನ್ನತರು, ಹೊರಗಡೆಯಿಂದ ಬಂದಿರೋ ಈ ಮುಸಲ್ಮಾನ ಎಷ್ಟೇ ಅನೈತಿಕವಾಗಿದ್ರು, ಘೋರ ಕೃತ್ಯಗಳನ್ನ ಮಾಡಿದ್ರು, ಅವನು ಬಲಾಢ್ಯ, ಹಾಗಾಗಿ ಜಯಿಸಿದ. ನಮ್ಮ ಯಾವ ದೇವತೆಗಳು ಅದಕ್ಕೆ ಸಹಾಯಕ್ಕೆ ಬರಲಿಲ್ಲ. ಹೌದೇ? ಇದು ಗಂಭೀರವಾಗಿ ಚಿಂತನೆ ಮಾಡಬೇಕು. ಇದು ಪುರಾಣದಂತೆ ಕೇಳೋದಲ್ಲ ಅಂತೇನೆ ನಾನು. ಯಾಕೆಂದ್ರೆ ಹಿಂದೂಗಳ ಅಡ್ಡ ಹಾದಿ ಹಿಡಿದಿರುವಂತ ಈ ಒಂದು ಚಿಂತನೆ ಏನಿದೆ, ಅದನ್ನ ನೇರ್ಪು ಮಾಡಬೇಕು ಅಂತಾನೆ ಶ್ರೀ ಅರವಿಂದರು ಈ ತಮ್ಮ ಕರ್ಮ ಸಿದ್ಧಾಂತವನ್ನು ಬರೆದಿದ್ದಾರೆ. ಕರ್ಮದ ಅರ್ಥ ಒಂದಿದೆ, ಅದರ ಗೂಢ ನಿಯಮ ಒಂದಿದೆ. ನಾವು ಅದನ್ನೆಲ್ಲ ವಿಕೃತಗೊಳಿಸಿ ನಮ್ಮ ಸುಲಭೀಕರಣ ಮಾಡಿ ಒಂದು ಅಪಸಿದ್ಧಾಂತಗಳನ್ನು ಮುಂದಿಟ್ಕೊಂಡು ಇದೇ ನಿಯಮ ಅಂತ ನಾವು ಅನುಸರಿಸ್ತಾ ಇದ್ದೇವೆ. ಇದು ತಪ್ಪು ಅಂತಾರೆ ಶ್ರೀ ಅರವಿಂದರು. ಮಾನವನ ಪ್ರಥಮ ಉದ್ಯೋಗವೆಂದರೆ ತನ್ನ ಪ್ರಜ್ಞಾತ್ಮಕ ಬುದ್ಧಿ ಮತ್ತು ಇಚ್ಛೆಯಿಂದ ವ್ಯಷ್ಟಿಯ ಮತ್ತು ಜನಾಂಗದ ಜೀವನದ ಹಾದಿಗಳನ್ನು ವಿಸ್ತಾರಗೊಳಿಸುವುದು. ಇದೇ ತಾನೇ ಪ್ರಾಣಿಕ ಬಯಸೋದೇನು? ಒಂದು ವಿಸ್ತಾರಗೊಳ್ಳೋದು, ಸಮಾಸಾಧನ ಅಂದ್ವಿ, ಪೊಸೆಷನ್, ಎಂಜಾಯ್ಮೆಂಟ್. ಇದು ಪ್ರಾಣಿಕದ ಒಂದು ಕ್ಷೇತ್ರ. ಯಾವನು ಅದಕ್ಕೆ ಸಹಾಯ ಮಾಡ್ತಾನೋ
ಅವನಿಗೆ ವಾಪಸಾತಿಯ ನಿಯಮವಾಗಿ ಪ್ರಕೃತಿ ಮಾತೆ ಎಲ್ಲ ಜಯಗಳನ್ನು ತಂದು ಕೊಡ್ತಾಳೆ. ಜೀವನದಲ್ಲಿನೆಯ ಯುದ್ಧದಲ್ಲಿ ಬಲಾಢ್ಯರು ವೇಗವುಳ್ಳವರು ಜಯಿಸುತ್ತಾರೆ. ಸದ್ಗುಣಗಳಿದ್ದರೂ ದುರ್ಬಲ ಮತ್ತು ಮಂದವಾಗಿರುವವರು ಹಿಂದುಳಿಯುತ್ತಾರೆ. ಇದನ್ನು ಮರಿತೇವೆ ನಾವು. ನನ್ನಲ್ಲಿ ಸದ್ಗುಣ ಇರಬಹುದು, ನಾನು ಬಲಾಢ್ಯ ಅಲ್ಲದಿದ್ರೆ ನಾನು ಸೋಲ್ತೇನೆ ಯುದ್ಧದಲ್ಲಿ. ಇದರಲ್ಲೊಂದು ನ್ಯಾಯವಿದೆ. ಇಲ್ಲಿ ನೈತಿಕ ತತ್ವಕ್ಕೆ ಬಹುಮಾನವೀಯುವುದೇ ಅನ್ಯಾಯವಾಗುತ್ತದೆ. ಏಕೆಂದರೆ ಅದು ಊರ್ಜೆಯ ಸರಿಯಾದ ವಾಪಸಾತಿಯ ತತ್ವದ ನಿರಾಕರಣೆಯಾಗುತ್ತದೆ. ಡಿನಯಲ್ ಆಫ್ ದ ಪ್ರಿನ್ಸಿಪಲ್ ಆಫ್ ರೈಟ್ ರಿಟರ್ನ್ಸ್ ಆಫ್ ಎನರ್ಜಿ ಅಂತಾರೆ ಶ್ರೀ ಅರವಿಂದರು. ಹಾಗಾಗಿ ಇಲ್ಲಿನೂ ನೈತಿಕತೆಯ ಪ್ರಶ್ನೆ ಇಲ್ಲ. ನೀನು ಬಲಾಢ್ಯ ಇದ್ದೀಯಾ, ಜಯಿಸ್ತೀಯ. ಬಹಳ ಸರಳವಾಗಿ ಹೇಳಬೇಕಂದ್ರೆ ಜಿಸ್ಕಾ ಲಾಠಿ ಉಸ್ಕಾ ಭೈನ್ಸ್. ಯಾವನ ದೊಣ್ಣೆಯೋ ಅವಂದೇ ಎಮ್ಮೆ. ಜೀವನವು ತನ್ನ ವಿಸ್ತಾರದ ಪ್ರಚೋದನೆಗಳನ್ನು ಬೆಂಬಲಿಸುವವರಿಗೆ ಮಾತ್ರ ಸಹಾಯ ಮಾಡುತ್ತದೆ, ನೈತಿಕವಾಗಿ ಮೇಲಿರುವವರಿಗಲ್ಲ. ಇದು ಜೀವನದ ನಿಯಮ. ಈ ನಿಯಮವನ್ನ ನಾವು ಅರ್ಥ ಮಾಡಿಕೊಂಡು ಪಾಲನೆ ಮಾಡಬೇಕು, ನಂತರ ಮೀರಬೇಕು. ಈ ಒಂದು ಬೇಸಿಕ್ ಜೀವನದ ನಿಯಮವನ್ನೇ ಪಾಲನೆ ಮಾಡಲಾರದಿರೋ ಹತ್ರ ನಾವು ಉನ್ನತ ನೈತಿಕ ಅಥವಾ ಆಧ್ಯಾತ್ಮಿಕ ನಿಯಮಗಳನ್ನು ಹೇಳಕ್ ಹೋಗೋದು ಹುಂಬತನ ಮಾತ್ರ. ಅದು ಅಧ್ವಾನಕ್ಕೆ ಮಾತ್ರ ದಾರಿ ಮಾಡಿಕೊಡ್ತದೆ. ನಂತರ ಶ್ರೀ ಅರವಿಂದರು ಬರೀತಾರೆ, ಉನ್ನತ ಸಂಚಲನೆಗಳು ಹೆಚ್ಚಿನ ಭೋಗದಂತೆ ಹೆಚ್ಚಿನ ನರಳಿಕೆಯನ್ನು ಜೊತೆಗೆ ತರುತ್ತವೆ. ಎಂಜಾಯ್ಮೆಂಟ್ ಒಂದೇ ಅಲ್ಲ, ಹೌದಿಲ್ಲ? ಮೊದಲು ಯುದ್ಧ ಮಾಡಬೇಕಾದ್ರೆ 1:1, ಅವನು ಖಡ್ಗ ಇವನು ಖಡ್ಗ ಇಟ್ಕೊಂಡು ಟಕ್ಕಾ ಟಿಕ್ಕಿ ಯುದ್ಧ ಮಾಡೋರು. ಈಗ ಹಂಗಿಲ್ವೇ, ಮಾಸ್ಕೋದಲ್ಲಿ ಕುತ್ಕೊಂಡು ಒಂದು ಬಟನ್ ಒತ್ತಿದ್ರೆ ನ್ಯೂಯಾರ್ಕ್ ಸಿಟಿನೇ ಎದ್ದು ಹೋಗ್ಬಿಡ್ತದೆ 5 ನಿಮಿಷದಾಗ. ಹೌದೇ? ಹಾಗೆ ಆ ಸಾಧ್ಯತೆಗಳು ಹೆಚ್ಚಿನ ನರಳಿಕೆಯನ್ನು ತಂದು ಕೊಡ್ತವೆ. ಆ ನಿಯಮಗಳು ಅರ್ಥ ಮಾಡಿಕೊಂಡು ಅದನ್ನು ದುಡಿಸಿದ್ರೆ ಮಾನವನು ಭೌತಿಕ ಆಪತ್ತುಗಳನ್ನು ಎದುರಿಸಿದಂತೆ ಪ್ರಾಣಿಕದ ವಿಪತ್ತುಗಳನ್ನು ಎದುರಿಸುತ್ತಾನೆ. ಪ್ರಾಣಿಯ ಮೇಲೆ ಆಕೆ ಹೇರುವ ಕಟ್ಟಳೆ ಪರಿಮಿತಿಗಳನ್ನು ಭಂಗಿಸುತ್ತಾನೆ. ಆಕೆಯ ಊರ್ಜೆಗಳ ಉಪಯೋಗದ ಒಂದು ಸಮತೋಲನವಿದೆ, ಸುರಕ್ಷಾತ್ಮಕ ಅಳತೆಗಳಿವೆ. ದರ್ ಇಸ್ ಎ ಲಿಮಿಟ್. ಆಲ್ರೆಡಿ ನಾವು ನೋಡಿದ್ವಿ ಹಿಂದೆನೆ, ಪ್ರಕೃತಿಯಲ್ಲಿ ಒಂದು ಹಿಮ್ಮರಳಿ ಕೊಡುವ ತತ್ವ ಒಂದಿದೆ. ಯಾವುದೇ ಎಕ್ಸಸಸ್ ಅಂತೀವಿ, ಅತಿರೇಕಗಳು ಅಂತೀವಿ ಕನ್ನಡದಲ್ಲಿ. ಈ ಅತಿರೇಕಗಳಿಗೆ ಒಂದು ಮರಳಿ ಕೊಡುವ ತತ್ವ ಇದೆ. ಅಂದ್ರೆ ಅದು ನಿನಗೆ ಅಂಟುಗುತ್ತದೆ ಅಥವಾ ನಿನಗೆ ಒದೀತದೆ. ಒಬ್ಬ ದುಷ್ಟ ವ್ಯಕ್ತಿ ಇದ್ದಾನೆ, ಧಾರ್ಷ್ಟ್ಯದಿಂದ ಜೀವನ ಶಕ್ತಿಯಿಂದ ಬಲಾಢ್ಯ ಅಂತೇಳಿ ರಾವಣನ್ನೇ ತಗೊಳ್ಳುವ ದುಷ್ಟ ಕಾರ್ಯ ಮಾಡ್ತಾ ಹೋಗ್ತಾನೆ. ಅದೇ ಪ್ರಾಣಿಕದ ಬಲದಿಂದನೇ ಎಂಥದೋ ದೇವತೆಯನ್ನ ಒಲಿಸ್ಕೊತಾನೆ, ಅವನಿಂದ ವರ ತಗೋತಾನೆ. ಅವನ್ ಮುಂದೆ ಮಾಡೋ ಕೆಲಸ ಏನು? ದುಷ್ಟ ಕಾರ್ಯ ಮಾಡ್ತಾನೆ. ಒಂದು ಲಿಮಿಟ್ ವರೆಗೆ. ಅದಾದ್ಮೇಲೇನು? ಅದು ಇನ್ನೊಂದು ಬಗೆಯ ಶಕ್ತಿಗಳನ್ನ ಜನರೇಟ್ ಮಾಡುತ್ತದೆ. ಹಾಗಾಗಿ ಅವನ ಅಂತ್ಯವನ್ನ ಅವನೇ ಬರಮಾಡ್ಕೊಳ್ತಾನೆ. ಇದು ಪ್ರಕೃತಿಯಲ್ಲೇ ನಡೆಯುವಂತ ಒಂದು ಸಾಮಾನ್ಯ ಪ್ರಕ್ರಿಯೆ. ಅದಕ್ಕೆ ಶ್ರೀ ಅರವಿಂದರು ಹೇಳ್ತಾರೆ, ಎಲ್ಲ ಜೀವನವು ಒಂದು ಆಪತ್ತು ಮತ್ತು ಸಾಹಸ. ಮಾನವನು ಅನುಭವದ ಪಿಪಾಸು. ಅವನು ಜೀವನದ ಎಲ್ಲ ಸಾಧ್ಯತೆಗಳನ್ನು ಜಾಲಾಡಬೇಕು, ಜಯಗಳನ್ನು ನೋವುಗಳನ್ನು ಉಣ್ಣಬೇಕೆಂದು ಬಯಸುತ್ತಾನೆ. ಯಾಕಂದ್ರೆ ಜೀವನ ಅಂದ್ರೆ ಏನು? ಎಕ್ಸ್ಪ್ಯಾನ್ಷನ್, ಪೊಸೆಷನ್, ಎಂಜಾಯ್ಮೆಂಟ್. ಎಲ್ಲಿವರೆಗೂ ನಾವು ಆ ನಿಯಮಗಳಿಗೆ ಒಳಪಟ್ಟು ಕೆಲಸ ಮಾಡ್ತಿರ್ತೇವೆ, ನಮಗೆ ಎಲ್ಲಾ ರೀತಿಯ ರಿಟರ್ನ್ಸ್ ಅದಕ್ಕೆ ಕಮ್ಮೆನ್ಶುರೇಟ್ ಆಗಿ ಸಮತೋಲನದಲ್ಲಿ ವಾಪಸ್ ಬರ್ತವೆ. ಓನ್ಲಿ ಎಕ್ಸಸಸ್ ಏನಿದೆ ಅದಕ್ಕೆ ಪರಿಣಾಮಗಳು ಅಂದ್ರೆ ಕೆಟ್ಟ ಪರಿಣಾಮಗಳಿರ್ತವೆ. ಜೀವನದ ಹಾದಿಗಳಲ್ಲೇ ವರ್ತಿಸುವ ಮಾನಸವು ಜೀವನವನ್ನು ವಿಸ್ತಾರಗೊಳಿಸಿದೆ. ಎಲ್ಲಿವರೆಗೂ ನಮ್ಮ ಮೆಂಟಲ್ ಎನರ್ಜಿ,
ಅದು ಜೀವನದ ಜೊತೆಗೆ ಕೆಲಸ ಮಾಡ್ತಾ ಇದೆಯೋ ಅದರ ವಿಸ್ತಾರವನ್ನೇ ಮಾಡ್ತಾ ಇದೆ. ಹೌದಿಲ್ಲ? ಮನುಷ್ಯ ಇಲ್ಲಿವರೆಗೂ ಹುಟ್ಟಲಾರದ ಕೆಲವು ಪ್ರಭೇದಗಳನ್ನು ಸೃಷ್ಟಿಸಿದ್ದಾನೆ. ಹೌದೇ? ಕಸಿ ಮಾಡೋದ್ರಿಂದ ಆಯ್ತು, ಕ್ಲೋನಿಂಗ್ ಆಯ್ತು. ಈ ಎಲ್ಲ ಸಾಧ್ಯತೆಗಳು ಅವನು ಜೀವನದ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಮಾಡುವಂಥವು. ಆದರೆ ಅದಿನ್ನೂ ಜೀವನದ ಪ್ರಥಮ ಸ್ವಭಾವದಲ್ಲಿ ಆಮೂಲಾಗ್ರವಾದ ಬದಲಾವಣೆಗಳನ್ನು ತರುವಂತಹದು ಇಲ್ಲ. ನಿಯಮಗಳನ್ನೇನೋ ಅರ್ಥ ಮಾಡ್ಕೋತಾ ಇದ್ದೇವೆ, ಆದ್ರೆ ಕೆನ್ ವಿ ಚೇಂಜ್ ದ ಫಂಡಮೆಂಟಲ್ ಲಾಸ್ ಆಫ್ ಲೈಫ್? ಇದನ್ನೇ ತೇನ ಶ್ರೀ ಮಾತಾರವಿಂದ್ರ ಹೇಳ್ತಾ ಇರೋದು. ನಮ್ಮ ಪ್ರಜನನ ಹೇಗಿದೆ? ಗಂಡು ಹೆಣ್ಣಿನ ಮೂಲಕ ಆಗ್ತದೆ. ಬಹಳಷ್ಟು ತೊಂದರೆಗಳಿಗೆ, ಯೋಗದ ತೊಂದರೆಗಳಿಗೆ ಕಾರಣ ಇದು. ಇದನ್ನೇ ಫಂಡಮೆಂಟಲಿ ಸಾಲ್ವ್ ಮಾಡಿದ್ರೆ ಪ್ರಾಬ್ಲಮ್. ಅದಕ್ಕೆ ಶ್ರೀಮಾತೆಯವರಂದ್ರು ಸುಪ್ರಮಾನವ, ಸುಪ್ರಾಮೆಂಟಲ್ ಬೀಯಿಂಗ್, ಅವನಿಗೆ ಸೆಕ್ಸೇ ಇರೋದಿಲ್ಲ ಅಂದ್ರು ತಾಯಿಯವರು. ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂದ್ರು. ಕೇವಲ ಇಚ್ಛಾ ಮಾತ್ರದಿಂದನೇ ಅವನು ತನ್ನ ಸಂತತಿಯನ್ನು ಮುಂದುವರಿಸ್ತಾನೆ. ಆ ಪ್ರಕ್ರಿಯೆ ಇದುವರೆಗೂ ಗೊತ್ತಿಲ್ಲ ನಮಗೆ. ಆದ್ರೆ ಸುಪ್ರಮಾನವ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೇನು ವಿಚಿತ್ರ? ಇದನ್ನೇ ಹೇಳಿತ್ತು. ಅದು ಹೇಗೆ ಸಾಧ್ಯ ಆಯಿತು? ನಮ್ಮ ಅಂತರಂಗದ ಜೀವನವನ್ನು ರೂಪಾಂತರಣ ಮಾಡುವುದರಿಂದ ಪ್ರಾಣಿ ಮಾನವನನ್ನು ಸ್ವಲ್ಪ ಮಟ್ಟಿಗೆ ಮೇಲೇರಿಸಲಿಕ್ಕೆ ಸಾಧ್ಯವಾಗಿದೆ. ಆದರೆ ಪ್ರಾಣಿಕ ಪ್ರಕೃತಿಯನ್ನು ರೂಪಾಂತರಿಸಲು, ಅದನ್ನು ಇನ್ನೂ ಉನ್ನತ ಆಧ್ಯಾತ್ಮಿಕ ಶಕ್ತಿಗಳ ಮಟ್ಟಕ್ಕೆ ಎತ್ತಬೇಕಾಗಿದೆ ಎಂದಾಗಲೇ ಮಾನವನು ನಿಜವಾಗಿ ಜೀವನದ ಪ್ರಭುವಾಗಿರಬಲ್ಲನು. ಉನ್ನತ ಆಧ್ಯಾತ್ಮಿಕ ಶಕ್ತಿಗಳಿಂದ ಬಲಾತ್ಕಾರ ಮಾಡಿ ಪ್ರಾಣಿಕ ಭೌತಿಕವನ್ನ ಬಗ್ಗಿಸೋದಲ್ಲ, ಅವುಗಳನ್ನು ಅವುಗಳ ಮಟ್ಟಕ್ಕೆ, ಉನ್ನತ ಆಧ್ಯಾತ್ಮಿಕ ಮಟ್ಟಕ್ಕೆ ಏರಿಸಬೇಕು. ಇದು ರಿವರ್ಸ್ ಪ್ರಕ್ರಿಯೆ. ಹೌದೇ? ಶ್ರೀ ಅರವಿಂದರ ಯೋಗದಲ್ಲಿ ಕುಂಡಲಿನಿ ಕೆಳಗಿಂದ ಮೇಲೆ ಹತ್ತೋದಿಲ್ಲ. ಶ್ರೀ ಅರವಿಂದರ ಯೋಗದಲ್ಲಿ ಅದು ಮೇಲಿನಿಂದ ಕೆಳಗೆ, ಮಹಾಕುಂಡಲಿನಿ ಕೆಳಗೆ ಇಳಿತದೆ. ಸಾಮಾನ್ಯವಾಗಿ ಪತಂಜಲಿ ಮಹಾಶಯನ ಯೋಗವೂ ಸೇರಿ ಎಲ್ಲರೂ ತಿಳಿದಿರೋದೇನೆಂದ್ರೆ ಕುಂಡಲಿನಿ ಮೂಲಾಧಾರದಿಂದ ಮೇಲೆ ಹತ್ತುತ್ತಾ ಹೋಗ್ತಾಳೆ ಅಂತ. ಶ್ರೀ ಅರವಿಂದರು ಶ್ರೀಮಾತೆಯವರು ಹೇಳಿದ್ದೇನು? ಇಲ್ಲ, ನಮ್ಮ ಯೋಗದಲ್ಲಿ ಕುಂಡಲಿನಿ ಅಂದ್ರೆ ಮಹಾಕುಂಡಲಿನಿ ಮೇಲಿನಿಂದ ಕೆಳಗೆ ಇಳಿತದೆ ಅಂತ. ಹಾಗೆ ಇಲ್ಲಿನು ಮೇಲಿನ ಆಧ್ಯಾತ್ಮಿಕ ಶಕ್ತಿಗಳ ಬಲಾತ್ಕಾರದಿಂದ ಕೆಳಗಿನ ಸಂಗತಿಗಳನ್ನ ಬಗ್ಗುವಂತೆ ಮಾಡೋದಲ್ಲ, ಅವುಗಳನ್ನು ಉನ್ನತ ಮಟ್ಟಕ್ಕೆ ಏರಿಸುವುದು. ಇದು ಶ್ರೀ ಮಾತಾ ಅರವಿಂದರ ಯೋಗದ ವಿಶಿಷ್ಟತೆ. ಅವರ ಎಲ್ಲ ಚಿಂತನೆಗಳಲ್ಲಿ ಇರುವಂಥ ಒಂದು ವಿಭಾವನೆ ಇದು. ಬರೀ ಇಲ್ಲೊಂದೇ ಹೇಳಿದ್ದಲ್ಲ ಅವರು. ದರ್ ಇಸ್ ಎ ಯೂನಿಫಾರ್ಮಿಟಿ ಇನ್ ವಾಟ್ ಆಲ್ ಶ್ರೀ ಅರವಿಂದೋ ಹ್ಯಾಸ್ ರಿಟರ್ನ್ ಅಂಡ್ ಸೆಡ್. ಒಂದು ಹೈ ಡಿಗ್ರಿ ಆಫ್ ಕನ್ಸಿಸ್ಟೆನ್ಸಿ ಬಹುಶಃ ಶ್ರೀ ಮಾತಾ ಅರವಿಂದರಲ್ಲಿ ಮಾತ್ರ ನಾವು ನೋಡಬಹುದು. ಬೇರೆಯವರು ಹೇಳಿರೋ ಸಾಕಷ್ಟು ಸಂಗತಿಗಳಲ್ಲಿ ಈಗ ಹೇಳಿದ ಅರ್ಧ ಗಂಟೆ ಭಾಷಣದಲ್ಲಿನೇ ಇನ್ನೊಂದು ವಿರುದ್ಧ ಹೇಳಿರ್ತಾನೆ. ನಮ್ಮ ಓಶೋ ಮಹಾಶಯ ಆಯ್ತು, ಅಥವಾ ಈವನ್ ಸ್ವಾಮಿ ವಿವೇಕಾನಂದರೇ ಆಯ್ತು, ಸಾಕಷ್ಟು ಕಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ ಅವ್ರ ಭಾಷಣದಲ್ಲಿನೇ. ಆದ್ರೆ ಈ ಬಗೆಯ ಇನ್ಕನ್ಸಿಸ್ಟೆನ್ಸಿ, ಅಸಂಬದ್ಧತೆ, ಅಸಾಮಂಜಸ್ಯತೆ ಶ್ರೀ ಮಾತಾ ಅರವಿಂದರಿ ಸಂಪೂರ್ಣ ಇಲ್ಲ ಅಂಬಲ್ಲ, ಇಟ್ ಈಸ್ ಮಿನಿಮಮ್ ಮೋಸ್ಟ್. ಹುಡುಕಿದ್ರೂ ಇಲ್ಲ ಅನ್ನಬಹುದು, ಆ ಮಟ್ಟಕ್ಕಿದೆ. ಇದು ಟೆರೆಸ್ಟ್ರಿಯಲ್ ಲಾ. ಈ ಟೆರೆಸ್ಟ್ರಿಯಲ್ ಲಾನಲ್ಲಿ ಮೇಲಿನ 3ನೇ ಹಂತ ಯಾವುದು? ಮಾನಸದ ಹಂತ. ಅದಕ್ಕೆ ಶ್ರೀ ಅರವಿಂದರು ಒಂದು ಸಪರೇಟ್ ಚಾಪ್ಟರೇ ಮಾಡಿದ್ದಾರೆ, ಮೈಂಡ್ ನೇಚರ್ ಅಂಡ್ ಲಾ ಆಫ್ ಕರ್ಮ, ಮಾನಸ ಪ್ರಕೃತಿ ಮತ್ತು ಕರ್ಮದ ನಿಯಮ. ಯಾಕಂದ್ರೆ ಇದೊಂದು ಬಹಳ ವಿಶಾಲವಾದ ಕ್ಷೇತ್ರ. ಹಾಗಾಗಿ ನಾವು ಮಾನಸವನ್ನ ಸಪರೇಟ್ ಆಗಿ ಕೈಗೆತ್ತಿಕೋಬೇಕು. ಮಾನವನು ತನ್ನೊಳಗೆ ಹೆಚ್ಚು ಹೆಚ್ಚಾಗಿ ಅವಲೋಕಿಸಿದಂತೆ ಅವನು ತನ್ನ ಮಾನಸ ಮತ್ತು ಜೀವಗಳ ಜೊತೆ ಆತ್ಮೀಯವಾದಂತೆ ಅವನು ತಾನೊಂದು ಮಾನಸ ಸತ್ತೆ ಎಂಬುದಾಗಿ ಅರಿಯುತ್ತಾನೆ.
ದೇಹದಲ್ಲಿ ಬಂಧಿಸಲ್ಪಟ್ಟ ಜೀವನದ ಚಟುವಟಿಕೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವವನಾಗಿ ಬಗೆಯುತ್ತಾನೆ. ಅಂದ್ರೆ ತಾನು ಒಬ್ಬ ಮನು ಅಥವಾ ಮನೋಮಯ ಪುರುಷ ಅಂತ ತಿಳಿತಾನೆ. ಇದು ಬೆಳವಣಿಗೆಯ ಹಂತದಲ್ಲಿ ಗೊತ್ತಾಗುವಂಥದ್ದು. ಮೊದಲೇ ಯಾಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಎವಲ್ಯೂಷನ್ ಅಲ್ಲಿವರೆಗೂ ಬಂದಿರಲಿಲ್ಲ. ನಾನು ಒಂದು ಜೀವ ಅಥವಾ ಮನೋಮಯ ಪುರುಷ, ಈ ಶರೀರದಲ್ಲಿ ಸಿಕ್ಕಾಕೊಂಡಿದ್ದೇನೆ. ಅದರ ಮೂಲಕನೇ ನಾನು ಬೆಳಬೇಕಾಗಿದೆ. ಅದರ ಅನುಭವಗಳಿಂದಲೇ ನಾನು ಒಂದು ಉನ್ನತ ಮಟ್ಟಕ್ಕೆ ಬರಬೇಕಾಗಿದೆ. ಇದು ಮನುಷ್ಯನ ಒಂದು ಅತಿ ದೊಡ್ಡ ತೊಡಕು. ಹಾಗಾಗಿ ಶ್ರೀ ಅರವಿಂದರು ಹೇಳ್ತಾರೆ, ಇದರಲ್ಲಿ ಮಾನವನ ತಪ್ಪೇನಿದೆ? ಈಗ ಕ್ರಿಸ್ತ ಪುರಾಣದಲ್ಲಿ ನೋಡಬಹುದು, ಮಾನವ ಒಬ್ಬ ಪಾಪಿ, ಪಾಪಕರ್ಮಗಳನ್ನು ಮಾಡಿದ್ದಾನೆ. ಏಸು ಕ್ರಿಸ್ತ ಅನ್ನುವಂಥ ಒಬ್ಬ ಮಹಾ ಅವತಾರಿ ಪುರುಷ ಬಂದು ಅವರಿಗೆ ಮೋಕ್ಷ ಕೊಡಿಸ್ತಾನೆ. ಈ ಸಿದ್ಧಾಂತ ಶ್ರೀ ಅರವಿಂದರಿಗೆ ಒಪ್ಪಿಗೆ ಇಲ್ಲ. ಹಾಗೆ ನಮ್ಮಲ್ಲಿನು ಕೆಲವೊಂದು ಜನರಲ್ಲಿ ಹೇಳ್ತಾರೆ ಪಾಪೋಹಂ ಪಾಪ ಸಂಭವ ಅಂತ. ಇದನ್ನೂ ಶ್ರೀ ಅರವಿಂದರು ಒಪ್ಪೋದಲ್ಲ. ನೀನು ಯಾವ ಪಾಪನ ಯಾಕೆ ಮಾಡಿದೀಯಾ, ಹೇಗೆ ಮಾಡ್ತೀಯಾ, ನಿನಗೇನಾದ್ರು ಗೊತ್ತಿದ್ರೆ ತಾನೇ ಪಾಪ ಮಾಡೋದಕ್ಕೆ. ಈ ಹೊಣೆಗಾರಿಕೆ ನಿಂದಲ್ಲವೇ ಅಲ್ಲ. ಇದು ಪ್ರಕೃತಿಯ ನಿಯಮ, ಜೀವ ವಿಕಾಸದ ನಿಯಮ, ಪ್ರಜ್ಞಾ ವಿಕಾಸದ ನಿಯಮ. ಇದು ಸರಿಯಾದ ರೀತಿ ಅರ್ಥ ಮಾಡಿಕೊಳ್ಳುವಂಥದ್ದು. ಭೌತಿಕ ಪ್ರಾಣಿಕಗಳು ಅನೈತಿಕವಾಗಿದ್ದ ಜೀವನ ಬಲಗಳು ಇವೇ ವೈಶ್ವಿಕ ಸತ್ತೆಯ ಪೂರ್ಣ ಸ್ವ ಅಭಿವ್ಯಕ್ತಿಯಲ್ಲ. ಮಾನಸದ ಬೆಳವಣಿಗೆಯೊಂದಿಗೆ ಪ್ರಕೃತಿಯ ಉನ್ನತ ನಿಯಮವನ್ನು ಮಾನವನು ಅಭಿವ್ಯಕ್ತಿಸಲು ಸಾಕ್ಷಾತ್ಕರಿಸಲು ಸಿದ್ಧನಾಗುತ್ತಾನೆ. ಹಾಗೆಯೇ ಕರ್ಮದ ಉನ್ನತ ಹಾದಿಗಳ ವ್ಯವಸ್ಥೆಯನ್ನು ತರುತ್ತಾನೆ. ಇಲ್ಲಿವರೆಗೂ ಕೇವಲ ಪ್ರಕೃತಿ ಬಂದಿ ಅಥವಾ ಭೌತಿಕ ಪ್ರಾಣಿಕ ಬಂದಿ ಅಂತ ಇರುವಂಥ ಮಾನವ ಮಾನಸದ ಮಟ್ಟಕ್ಕೆ ಬಂದ ಮೇಲೆ ಒಂದು ಉನ್ನತ ನಿಯಮವನ್ನ ಅಳವಡಿಸಬೇಕು ಅಂತಾನೆ. ಹಾಗಾಗಿ ಅವನಲ್ಲಿ ಏನಿದೆ, ಒಂದು ಜ್ಞಾನದ ಒಂದು ಇಚ್ಛೆ ಇದೆ. ಹೌದಾ? ಜ್ಞಾನವನ್ನ ಅತಿಯಾಗಿ ವೃದ್ಧಿಸ್ಬೇಕಂತಾನೆ, ಎಲ್ಲಾ ಬಗೆಯ ಜ್ಞಾನ ಅಥವಾ ತಿಳಿವನ್ನ ಅರ್ಥಕೋಬೇಕಂತಾನೆ. ಎರಡನೇದೇನು, ಒಂದು ಚೆಲುವಿನ ಸೃಷ್ಟಿ ಮತ್ತು ಭೋಗವನ್ನುಣ್ಣುವ ಸೌಂದರ್ಯ ಪ್ರಜ್ಞೆಯ ಊರ್ಜೆ ಇದೆ. ದರ್ ಇಸ್ ಅನ್ ಅಸ್ಥೆಟಿಕ್ ಸೆನ್ಸ್ ಇನ್ ಮ್ಯಾನ್. ಹೌದೇ? ಹಾಗೆಯೇ ಒಂದು ಭಾವನಾತ್ಮಕ ಶಕ್ತಿಯ ತೃಪ್ತಿಯನ್ನು ಬೇಡುವ ಭಾವನೆಗಳ ಊರ್ಜೆ ಇದೆ. ಇವೆಲ್ಲ ಮಾನಸದ ಭಾಗಗಳು. ಹೌದೇ? ಎಮೋಷನಲ್ ಬೀಯಿಂಗ್ ಇದೆ ಮನುಷ್ಯನಲ್ಲಿ. ಅದರ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಮತ್ತು ಅದರದೇ ನಿಯಮಗಳನ್ನ ತರಬೇಕು ಅವನು. ನಿಯಮಗಳನ್ನ ತರೋದು ಅಂದ್ರೆ ಏನು ಅಂದು ಸುಮ್ಮನೆ ತಲೆಯಲ್ಲಿ ಇಟ್ಕೊಳ್ಳೋದಲ್ಲ, ಅವನ ಜೀವನ ವೈಟಲ್ ಮತ್ತು ಫಿಸಿಕಲ್ ಮೇಲೆ ಅಳವಡಿಸಬೇಕು ಅಂತಾನೆ. ಈ ಎಲ್ಲ ಊರ್ಜೆಗಳು ತಮಗಾಗಿ ತಾವಿದ್ದರೂ ಉಳಿದವುಗಳ ಜೊತೆ ಬಿಡಿಸಲಾಗದಂತೆ ಬೆರೆತಿವೆ. ಇವೆಲ್ಲವೂ ತಮ್ಮ ತಮ್ಮದೇ ಕ್ಷೇತ್ರದಲ್ಲಿ ಅವುಗಳು ಕಾರ್ಯ ಮಾಡಿದ್ರು ಒಂದರ ಜೊತೆಗೊಂದು ದೇರ್ ಈಸ್ ಎನ್ ಇಂಟರ್ ಮಿಂಗ್ಲಿಂಗ್ ಆರ್ ಇಂಟರ್ ಫಿಂಗರಿಂಗ್. ಇವುಗಳ ಎಲ್ಲ ಒಂದು ಸಂಕೀರ್ಣವಾಗಿರುವಂಥ ಒಂದು ಸತ್ಯ ಮನುಷ್ಯ ಆದ ಕಾರಣ ಮನುಷ್ಯನ ತೊಂದರೆಗಳು ಅಷ್ಟೇ ಅಗಾಧವಾಗಿವೆ. ಮನುಷ್ಯ ಯಾಕೆ ಸಂಕೀರ್ಣ ಇದ್ದಾನೆ? ಯಾಕೆ ಒಂದು ಸುಲಭದ ನಿಯಮ ಇಲ್ಲ? ಯಾತಕ್ಕೆ ನಾವು ಸುಲಭವಾಗಿ ಯೋಗ ಮಾಡೋಕ್ಕಾಗೋದಿಲ್ಲ? ಯಾಕೆ ಇವೆಲ್ಲ ಯಾಕೆ ತಿಳ್ಕೋಬೇಕು ನಾವು? ವಿ ಮೇ ರಿಫ್ಯೂಸ್. ಒಂದು ಸುಲಭವಾದ ನಿಯಮಕ್ಕೆ ಅಥವಾ ಒಂದು ಸಿದ್ಧಾಂತವನ್ನು ಒಪ್ಪಿಕೊಂಡು ನಾವು ಯೋಗ ಸಾಧನೆ ಮಾಡಬಹುದು. ಆದ್ರೆ ಅದು ಯಾವ ಮಟ್ಟದ ಯೋಗ ಆಗಿರ್ತದೆ ಅನ್ನೋದು ನಿಮಗೆ ಬಿಡ್ತೇವೆ. ನೀವೇ ವಿಮರ್ಶೆ ಮಾಡ್ಕೋಬೇಕು. ಕೆಲವೊಬ್ಬರು ಹೇಳ್ತಾರೆ, ನಾನು 8 ವರ್ಷದಲ್ಲಿ ನಿನಗೆ ಸಿದ್ಧಿ ಕೊಡಿಸ್ಬಿಡ್ತೇನೆ, ನನ್ನ ಶಿಷ್ಯ ಆಗು, ನಾನು ಆ ಮಂತ್ರ ಕೊಡ್ತೇನೆ, ಈ ಮಂತ್ರ ಕೊಡ್ತೇನೆ, ಹೀಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ. ಬಹಳ ಒಳ್ಳೆಯದು, ಕೊಟ್ಟರೂ ಕೊಡಬಹುದು, ಇಲ್ಲ ಅಂತ ಹೇಳೋದಕ್ಕೆ ನಾವ್ಯಾರು? ಅದು ಅವ್ರ ಅನುಭವ ಇರಬಹುದು. ಆದ್ರೆ ಅದು ಯಾವ ಮಟ್ಟದ ರಿಯಲೈಸೇಷನ್? ಹೌದೇ? ಆಣಿಮುತ್ತು, ಅಜೆಂಡಾದ ಆಣಿಮುತ್ತಿನಲ್ಲಿ ಒಂದು ಕಳಿಸುತ್ತೆ. ನಾವೆಲ್ಲ ಏನ್ ತಿಳಿತೇವೆ? ರವೀಂದ್ರನಾಥ್ ಠಾಕೂರರು ಬಹಳ ಧ್ಯಾನ ಮಾಡೋರು, ಗಂಟೆಗಟ್ಟಲೆ ಕೂತು
ಎಲ್ಲಾರು ತಿಳಿದು ಗುರುದೇವ್ ಅಂತ ಕರೆದ್ರು ಅವ್ರಿಗೆ. ಹೌದಾ? ಎಲ್ಲರಿಗೂ ಗೊತ್ತುಂಟದು, ನಾ ಹೇಳೋದಲ್ಲ. ಎಲ್ಲಾರು ತಿಳಿದಿದ್ದೇನು, ಒಂದೇನೋ ಬಹಳ ಉನ್ನತ ಸಾಕ್ಷಾತ್ಕಾರಗಳ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಇವರು ಅಂತ. ಆದ್ರೆ ಶ್ರೀಮಾತೆಯವರು ಅವ್ರ ಬಗ್ಗೆ ಹೇಳಿರುವುದೇನು, ಆ ಅಜೆಂಡಾದ ಆಣಿಮುತ್ತಿನಲ್ಲಿ ಇದೆ. ಶ್ರೀಮಾತೆ ಅವ್ರ ಜೊತೆಗೆ ಮೆಡಿಟೇಷನ್ನಿಗೆ ಕೂತರು. ಆ ಮಹಾಶಯ ಎದ್ದ, ಸ್ವಲ್ಪ ಎದ್ದ. ಶ್ರೀಮತ್ ಅಬ್ಬೋ ಇನ್ನು ಮೇಲೆ ಹೊರಟು ಬಿಡ್ತಾನೆ ಅನ್ಕೊಂಡು ಅವರು ಸಿದ್ಧತೆ ಮಾಡ್ಕೊಂಡು ರೆಡಿ ಟು ರನ್ 1 2 3 ರನ್ ಅಂತೀವಲ್ಲ, ಹಾಗೆ ಸಿದ್ಧ ಆಗಿ ಕೂತರು. ಆ ಮಹಾಶಯ ಅಷ್ಟೇ ಮಾನಸದ ಮಟ್ಟಕ್ಕೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬಿಟ್ಟ. ಶ್ರೀಮತಿ ಅವರು ಕಾದ್ರು ಕಾದ್ರು ಕಾದ್ರು, ಮೇಲೆ ಇರ್ತಾನೆ, ಮೇಲೆ ಎಲ್ಲಿ ಮೇಲೆ ಇಲ್ಲ, ಕೆಳಗೆ ಇಲ್ಲ, ಅಲ್ಲೇ. ಅಂದ್ರೆ ಮಾನಸದ ಒಂದು ಹಿಂಬದಿಯಲ್ಲಿ ಹೋಗಿ ಅಲ್ಲಿರುವ ಒಂದು ಶೂನ್ಯತೆಯಲ್ಲಿ ಕುಳಿತು ಬಿಟ್ಟರು ಅಮ್ಮಣ. ಓಕೆ, ಇದು ರವೀಂದ್ರನಾಥ್ ಠಾಕೂರರ ಒಂದು ಉನ್ನತ ಅಧ್ಯಾತ್ಮ ಸಿದ್ಧಿ. ಹಾಗಾಗಿನೇ ಶ್ರೀ ಅರವಿಂದರು ಅವ್ರನ್ನ ಆಧ್ಯಾತ್ಮಿಕರು ಅಂತ ಒಪ್ಪಿಕೊಳ್ಳುವುದಕ್ಕೆ ಸಿದ್ಧರಿಲ್ಲ. ಅವರ ಪತ್ರಗಳಿಂದ ಸ್ಪಷ್ಟ ಆಗ್ತದೆ. ದಿಲೀಪ್ ಕುಮಾರ್ ರಾಯ್ ಅವರಿಗೆ ಬರೆದಿರೋ ಪತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಇದೆಲ್ಲ ಏನ್ ತೋರಿಸ್ತದೆ, ನಮ್ಮಲ್ಲಿರೋ ಒಂದು ಅತಿ ದೊಡ್ಡ ಕನ್ಫ್ಯೂಷನ್. ಏನೇನೋ ಸಂಗತಿಗಳನ್ನ ಯಾವ್ಯಾವುದಕ್ಕೂ ತಾಳೆ ಹಾಕಿ ಒಂದು ದೊಡ್ಡ ಗೊಂದಲ ನಿರ್ಮಾಣ. ಈ ಕರ್ಮ ಸಿದ್ಧಾಂತ ಅಂತ ಒಂದು ಗೊಂದಲ ಕಿಚಡಿ, ಕೆಸರು, ಬುರ್ದೆ. ಅದರ ಎಳೆಗಳೇನೂ ಗೊತ್ತಿಲ್ಲ, ಅದರ ನಿಜ ನಿಯಮಗಳೇನೂ ಗೊತ್ತಿಲ್ಲ. ಯಾವುದಕ್ಕೂ ಏನೋ ಹಾಕಿ ಬಿಡೋದು. ಏನನ್ನಂದ್ರೆ ನೀನು ಮುಂದಿನ ಜನ್ಮದಲ್ಲಿ ಸಿಕ್ಕತ್ತೆ ಅನ್ನೋದು, ಅಥವಾ ಹಿಂದಿನ ಜನ್ಮದ ಕರ್ಮ ಅನ್ನೋದು. ಈ ರೀತಿ ಒಂದು ಅಸಂಬದ್ಧತೆಗಳನ್ನೇ ಹೇಳುತ್ತಾ ಬಂದಿದ್ದೇವೆ. ಇದು ಯಾವುದು ಶ್ರೀ ಮಾತಾರವಿಂದರಿಗೆ ಒಪ್ಪಿಗೆ ಆಗುವಂಥದ್ದು ಅಲ್ಲ. ಮಾನಸದ ಕರ್ಮದ ಉನ್ನತ ನಿಯಮಗಳು, ಕರ್ಮದ ನಿಯಮಗಳೇನು ಅನ್ನೋದನ್ನ ಮುಂದಿನ ವಾರ ನೋಡುವ. ಸಮಯ ಆಗಿದೆ. ಎಲ್ಲ ಗುರು ಬಂಧುಗಳಿಗೂ ನಮಸ್ಕಾರ.